ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷರು, ಈ ಕಾಲೇಜಿನ ಪ್ರಿನ್ಸಿಪಾಲರು ಆದಂಥ ಡಾಕ್ಟರ್ ಎಸ್.ಎಚ್. ಪ್ಯಾಟಿ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದ ಬೇನಾಳ್ ಅವರೇ, ಶ್ರೀಯುತ ಗುರುನಾಥ್ ಅವರೇ, ಪ್ರಸನ್ನ ಕುಮಾರ್ ಅವರೇ, ವಕೀಲ ಮಿತ್ರರಾದ ಪಾಟೀಲ್ ಮತ್ತು ಅರುಣ್ ಕುಮಾರ್ ಅವರೇ, ವಕೀಲರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರೇ, ಕಲೀಂ ಬಾಷಾ ಅವರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿಗಳೇ, ಆಹ್ವಾನಿತರೇ, ಸುದ್ದಿ ಮಾಧ್ಯಮದ, ಚಿತ್ರ ಮಾಧ್ಯಮದ ಗೆಳೆಯರು, ನಾನು ಕೋಲಾರ ಜಿಲ್ಲೆ ಮುಳಬಾಗಿಲಿಂದ ಬಂದು, ಒಂದು ಕಾಲದಲ್ಲಿ ನಮ್ಮ ತಾಲೂಕು ಕೂಡ ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು. ಇವತ್ತು ನಿಮಗೆ ಊರಿಗೆ ಎಂಟ್ರಾಗ್ತಾ ಇದ್ದಾಗ ವಕೀಲ ಮಿತ್ರರಾದ ಅರುಣ್ ಕುಮಾರ್ ಹೇಳಿದ್ರು, ಹರಿಹರ ಕೂಡ ಹೊಯ್ಸಳ ಆಳ್ವಿಕೆಗೆ ಒಳಪಟ್ಟಿದ್ದು, ಅದರ ಶಿಲ್ಪಕಲೆ ಇಲ್ಲಿದೆ. ಹಾಗಾಗಿ ನನ್ನೂರಿಗೂ ನಿಮ್ಮೂರಿಗೂ ಒಂದು ಸಂಬಂಧ ಇದೆ ಅಂತ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಕಲೀಂ ಬಾಷಾ ಅವರು ಈ ಕಾರ್ಯಕ್ರಮ ಬರಬೇಕು ಅಂತಂದಾಗ, ಈ ಸಲ ನಮ್ಮ ಅರುಣ್ ಕುಮಾರು ಬೇರೆ ಮಿತ್ರರೆಲ್ಲನೂ ದಾವಣಗೆರೆಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದಾರೆ, ಇನ್ನೊಂದು ಸಲ ಹರಿಹರಾಗಿ ಬರ್ತೀನಿ. ಇಲ್ಲ ಸರ್, ಈ ಸಲನೇ ನೀವು ಬರಬೇಕು. ಏನು ಭಾಷಾ ಅವರೇ ಅಂತ ವಿಶೇಷ ಅಂತ, ನಮ್ಮ ಗಿರಿಯಮ್ಮ ಮತ್ತು ಆರ್ ಕಾಂತಪ್ಪ ಮಹಿಳಾ ಏನು ಈ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿದ್ದಾರೆ, ಈ ಬ್ಯಾಚು, ಅವರು ಬಹಳ ಬ್ರಿಲಿಯಂಟ್ ಸರ್. ಅವರು ಬಹಳ ಇಂಟೆಲಿಜೆಂಟ್ಸು. ಹಾಗಾಗಿ ನೀವು ಅವ್ರನ್ನ ಉದ್ದೇಶಿಸಿ ಮಾತಾಡಲೇಬೇಕು. ಹಾಗಾಗಿ ನೀವು ಈ ಸಲನೇ ಬರಬೇಕು, ಈಗಲೇ ಬರಬೇಕು ಅಂತ. ನಾನು ಬ್ರಿಲಿಯಂಟ್ಸ್ ಅಂತಂದಾಗ ಈ ಮಧ್ಯದಲ್ಲಿ ಇಲ್ಲಿರೋರು ಚಪ್ಪಾಳೆ ತಟ್ಟಿದ್ರು, ಮುಂದ್ಗಡೆ ಇರೋರು ಏನು, ಆ ಹಿಂದ್ಗಡೆ ಇರೋರು ಸುಮ್ಮನೆ ಇದ್ದರು. ನನಗೇನೋ ಡೌಟ್ ಬರ್ತಾ ಇದೆ, ನೀವು ಬ್ರಿಲಿಯಂಟ್ಸಾ ಅಲ್ವಾ ಅಂತ. ಬ್ರಿಲಿಯಂಟ್ಸಾ ಅಲ್ವಾ ಅಂತಂದಾಗ ಜೋರು ಚಪ್ಪಾಳೆ ಅಲ್ವಾ. ಒಂದು ಟೆಸ್ಟ್ ಮಾಡೋಣವಾ? ಯಾಕಂದರೆ ಇವರು ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಕೂತಿದ್ದಾರೆ, ಅವ್ರಿಗೂ ಗೊತ್ತಾಗಲಿ. ನಮ್ಮೂರಿನಲ್ಲಿ ಒಂದು ಆಸ್ಪತ್ರೆ ಇದೆ, ಅದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಇದೆ. ಅದು ಮೆಂಟಲ್ ಹಾಸ್ಪಿಟ್ಲ್. ಗ್ರೌಂಡ್ ಫ್ಲೋರ್ನಲ್ಲಿರೋ ಪೇಷಂಟ್ಸ್ ಎಲ್ಲ ಹೌದು 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 ಅಂತಂದರೆ, ಫಸ್ಟ್ ಫ್ಲೋರ್ನಲ್ಲಿರೋರೆಲ್ಲ ಇಲ್ಲ ಇಲ್ಲ ಇಲ್ಲ. ಈ ಕಥೆಯನ್ನು ಕೇಳಿದ್ದೀರಾ ನೀವು? ಸ್ವಲ್ಪ ಜೋರಾಗಿ ಹೇಳಿ. ಇಲ್ಲ ಇಲ್ಲ ಅನ್ನೋರೆಲ್ಲ ಯಾವ ಫ್ಲೋರು? ಇರಲಿ, ಭಾಳ ಖುಷಿಯಾಗಿದೆ. ನಿಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾದ ಪ್ರಸನ್ನ ಕುಮಾರ್ ಅವರು ನನಗೆ ಇದರ ಸಂಸ್ಥೆ ಹುಟ್ಟಿದ್ದು, ಬೆಳೆದಿದ್ದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಇಲ್ಲಿ ಜ್ಞಾನಾರ್ಜನೆಯನ್ನು ಪಡೆದಂಥ ಮಕ್ಕಳು ಪ್ರವೇಶ ಮಾಡಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಈ ಸಮಾಜದ ಅಭಿವೃದ್ಧಿಗೆ ಕಾರಣರಾಗಿದ್ದೀರ. ಅಂತಹ ಒಂದು ಮಹಾವಿದ್ಯಾಲಯದಲ್ಲಿ ನಾನು ಬಂದು 4 ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಂಘಟನೆಗೆ, ಬಂಡಾಯ ಸಾಹಿತ್ಯ ಸಂಘಟನೆ, ಮಾನವ ಹಕ್ಕುಗಳ ಸಂಘ, ಇಲ್ಲಿನ ಆಡಳಿತ, ಜಿಲ್ಲಾ ಆಡಳಿತ, ಕಾನೂನು ಸೇವಾ ಪ್ರಾಧಿಕಾರ, ಈ ಕಾಲೇಜಿನ ಆಡಳಿತ ಹಾಗೂ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾರ್ಮಲ್ಲಾಗಿ ನನ್ನ ಉಪನ್ಯಾಸಗಳು ಹೆಂಗಿರ್ತಾವೆ ಅಂದರೆ, ಒಂದು 15-20 ನಿಮಿಷ ಓರಲ್ ಪ್ರೆಸೆಂಟೇಷನ್ ಇರುತ್ತೆ, ಆಮೇಲೆ ಒಂದು 30 ರಿಂದ 35 ನಿಮಿಷ PPT ಇರುತ್ತೆ,
ಆ ನಂತರ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಆದರೆ ಇಲ್ಲಿ ಪಿ ಪಿ ಟಿಗೆ ಅವಕಾಶ ಇಲ್ಲ ಅಂತ ನಮ್ಮ ಸ್ನೇಹಿತರು ಹೇಳಿದರು. ಅದೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇರಲಿ. ಹಾಗಾಗಿ ಆ ಪಿ ಪಿ ಟಿನಲ್ಲಿ ಇರತಕ್ಕಂಥ ಅಂಶಗಳನ್ನೇ ನೇರವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನನ ನಾನು ಮಾಡಿದೆ. ರಾಜಕೀಯ ಅಧಿಕಾರ ಅಂದರೆ ಏನು? ಪೊಲಿಟಿಕಲ್ ಪವರ್. ಕಾನೂನುಗಳನ್ನು ಮಾಡುವಂಥ ಅಧಿಕಾರ, ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ ಅಧಿಕಾರ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ. ಈ ಮೂರನ್ನು ಸೇರಿಸಿದ್ರೆ ದಿ ಪವರ್ ಟು ಲೆಜಿಸ್ಲೇಟ್ ಲಾ, ದಿ ಪವರ್ ಟು ಇಂಪ್ಲಿಮೆಂಟ್ ಲಾ, ದಿ ಪವರ್ ಟು ಪನಿಷ್ ದಿ ಲಾ ವೈಲೇಟರ್ಸ್, ಈ ಮೂರು ಸೇರಿದರೆ ನಾವು ರಾಜಕೀಯ ಅಧಿಕಾರ ಅಂತ ಕರೀತೀವಿ, ಪೊಲಿಟಿಕಲ್ ಪವರ್. ಈ ಅಧಿಕಾರ ಒಂದು ಕಾಲದಲ್ಲಿ ಸಾಮ್ರಾಟರ ಕೈಯಲ್ಲಿತ್ತು, ಚಕ್ರವರ್ತಿ ಕೈಯಲ್ಲಿತ್ತು, ರಾಜ ಮಹಾರಾಜರ ಕೈಯಲ್ಲಿತ್ತು. ಕಾನೂನುಗಳನ್ನು ಮಾಡುವವರು ಅವರೇ, ಜಾರಿಗೊಳಿಸೋರು ಅವರೇ, ಯಾರಾದರೂ ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥವರು ಅವರೇ. ಕ್ರಮೇಣ ಸಾಮ್ರಾಟರು ಹೋಗಿ, ಚಕ್ರವರ್ತಿಗಳು ಹೋಗಿ, ರಾಜ ಮಹಾರಾಜರ ಕಾಲ ಹೋಗಿ ಪ್ರಜಾಪ್ರಭುತ್ವಗಳು ಬಂದವು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನನ್ನು ಮಾಡ್ತಕ್ಕಂಥ ಅಧಿಕಾರ ಶಾಸಕಾಂಗಕ್ಕೆ, ಅವುಗಳನ್ನು ಜಾರಿಗೆ ಮಾಡಿಸ್ತಕ್ಕಂಥ ಅಧಿಕಾರ ಕಾರ್ಯಾಂಗಕ್ಕೆ, ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕೆ. ಈ ರೀತಿ ಸಪರೇಷನ್ ಆಫ್ ಪವರ್ಸ್ ಅಂತ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಈ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದವು. ಕ್ರಮೇಣ ಈ ಸಂಸ್ಥೆಗಳು ತಮಗೆ ಇಷ್ಟ ಬಂದಂಗೆ ನಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದವು. ಶಾಸಕಾಂಗ ತನಗಿಷ್ಟ ಬಂದಂಥ ಕಾನೂನುಗಳನ್ನು ಮಾಡೋದು, ಕಾರ್ಯಾಂಗ ತನಗಿಷ್ಟ ಬಂದಂಥ ರೀತಿ ಜಾರಿಗೊಳಿಸೋದು, ನ್ಯಾಯಾಂಗ ತನಗಿಷ್ಟ ಬಂದಂಥ ರೀತಿಯಲ್ಲಿ ಶಿಕ್ಷೆ ವಿಧಿಸ್ತಕ್ಕಂಥದ್ದು. ಇದರಿಂದ ಜನರಿಗೆ ಸಂಕಷ್ಟ, ತೊಂದರೆ, ಅನೇಕ ಸಮಸ್ಯೆಗಳು ಉದ್ಭವ ಆದ. ಆಗ ಜನರು ಅನುಭವದಿಂದ ಕಂಡುಕೊಂಡಿದ್ದೇನು ಅಂತಂದರೆ, ಈ ಸಮಸ್ಯೆಗಳನ್ನು ನಾವು ಹಿಂಗೆ ಬಿಡಬಾರ್ದು, ಅವುಗಳಿಗೂ ನಿಯಮಗಳನ್ನು ರೂಪಿಸಬೇಕು. ಆ ನಿಯಮಗಳ ಪ್ರಕಾರ ಆ ಸಂಸ್ಥೆಗಳು ನಡ್ಕೋಬೇಕು. ಹಾಗಾಗಿ ಶಾಸಕಾಂಗ ಹಿಂಗೆ ನಡ್ಕೋಬೇಕು ಅಂತ ನಿಯಮ ಬಂತು, ಕಾರ್ಯಾಂಗ ಹಿಂಗೆ ನಡ್ಕೋಬೇಕು ಅಂತ ನಿಯಮ ಬಂತು, ನ್ಯಾಯಾಂಗ ಹಿಂಗೆ ನಡ್ಕೋಬೇಕು ಅಂತ ನಿಯಮ ಬಂತು. ಅದರ ಜೊತೆಗೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ಕೇಂದ್ರ ಸರ್ಕಾರದ ಕೆಲಸ ಏನು, ರಾಜ್ಯ ಸರ್ಕಾರದ ಕೆಲಸ ಏನು, ಅವುಗಳ ಕಾರ್ಯವ್ಯಾಪ್ತಿ ಏನು, ಒಂದಕ್ಕೊಂದು ಪೂರಕವಾಗಿ ಜನಕಲ್ಯಾಣವನ್ನು ಹೆಂಗೆ, ಹೀಗೆ ನಮ್ಮ ಹಕ್ಕುಗಳ ಬಗ್ಗೆ, ನಮ್ಮ ಜವಾಬ್ದಾರಿಗಳ ಬಗ್ಗೆ, ನಮ್ಮ ರಕ್ಷಣೆಯ ಬಗ್ಗೆ, ನಮ್ಮ ಸ್ವಾತಂತ್ರ್ಯದ ಬಗ್ಗೆ, ಸಂಸ್ಥೆಗಳ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನಿಯಮಗಳ ಒಟ್ಟು ಸಂಗ್ರಹವೇ ಸಂವಿಧಾನ. ಹೀಗೆ ಜಗತ್ತಿನಾದ್ಯಂತ ಇವತ್ತು ಸಂವಿಧಾನಗಳು ಬಂದಿವೆ. ಜಗತ್ತಿನ 199 ರಾಷ್ಟ್ರಗಳ ಪೈಕಿ 190 ರಾಷ್ಟ್ರಗಳು ತಮ್ಮದೇ ಆದಂತಹ ಸಂವಿಧಾನಗಳನ್ನು ಹೊಂದಿವೆ. ಜಗತ್ತಿನ ಜನ ಸಂವಿಧಾನದ ಆಡಳಿತವನ್ನು ಬಯಸ್ತಾ ಇದ್ದಾರೆ. ಆಯಾ ದೇಶದ ಜನ ತಮ್ಮ ತಮ್ಮ ಸಂವಿಧಾನವನ್ನು ಓದಿ ಅರ್ಥ ಮಾಡ್ಕೋಬೇಕು, ಅದರಂತೆ ನಡ್ಕೋಬೇಕು ಅಂತ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ಭಾರತೀಯರಾದ ನಾವು ನಮ್ಮ ಸಂವಿಧಾನವನ್ನು ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ನಡ್ಕೋಬೇಕಾಗಿದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಈ ಗಣರಾಜ್ಯ ಆಗಿ 70 ವರ್ಷಗಳಾಗಿದೆ. ಈ ಸಂವಿಧಾನ ಜಾರಿಗೆ ಬಂದು 70 ವರ್ಷ ಆಗಿದೆ. ಆದರೆ ಈ ದೇಶದ ಜನ ಸಂವಿಧಾನವನ್ನು ಓದಲಿಲ್ಲ. ನಮ್ಮ ಸರ್ಕಾರಗಳು ಕೂಡ ನಮ್ಮ ಸಂವಿಧಾನದ ಅರಿವನ್ನು ಜನರಲ್ಲಿ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರಗಳು ನಮ್ಮ ದೇಶದ ಜನಸಾಮಾನ್ಯರಿಗೆ ತಿಳಿಪಡಿಸಲಿಲ್ಲ.
ನಾವು ಜನಸಾಮಾನ್ಯರು ನಮ್ಮ ಸಂವಿಧಾನವನ್ನು ಓದಿ ತಿಳ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಂವಿಧಾನವನ್ನು ಓದುವ ಅವಶ್ಯಕತೆ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ನಡ್ಕೋಬೇಕಾಗಿರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಚಾರಿತ್ರಿಕ ಜವಾಬ್ದಾರಿ ಇವತ್ತು ನಮ್ಮ ದೇಶದ ಜನರಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿ ಯುವ ಜನರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿ, ನಾನು ನಮ್ಮ ಗೆಳೆಯರು, ನಮ್ಮ ಅರುಣ್ ಕುಮಾರು, ನಮ್ಮ KH ಪಾಟೀಲು, ಇತರ ಅನೇಕ ಜನ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಸೇರಿ ಈ ಪುಸ್ತಕದ ಬರೆದು ಪ್ರಕಟಿಸಿ ರಾಜ್ಯಾದ್ಯಂತ ಈ ಅಭಿಯಾನನ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಒಂದು ಭಾಗವಾಗಿ ದಾವಣಗೆರೆ ಜಿಲ್ಲೆಗೆ ನಾನು ಇದು 3ನೇ ಸಲ ಬರ್ತಾ ಇರೋದು. ಇನ್ನು 10 ಸಲ ಬೇಕಾದರೂ ನಾನು ಬರೋಕ್ಕೆ ರೆಡಿ ಇದ್ದೀನಿ. ನನಗೆ ಬೇಕಾಗಿರೋದು ನಿಮ್ಮಂಥ ವಿದ್ಯಾರ್ಥಿ ಯುವಜನರು ಈ ಸಂವಿಧಾನವನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮ್ಮ ಸಂವಿಧಾನ 70 ವರ್ಷ ಆಯಿತು ಜಾರಿಗೆ ಬಂದು. ಏನು ಉಪಯೋಗ ಆಗಿದೆ ಸರ್? ಅದರಿಂದ ಏನು ಉಪಯೋಗ ಆಗಿದ್ದರೆ ತಾನು ನಾವೇನಾದರೂ ಓದಬೇಕು ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ನಿಜ, ಅದು ಸ್ವಾಭಾವಿಕವಾಗಿ ನಾವೇನಾದರೂ ಓದಬೇಕು ಅಂದರೆ ಅದರಿಂದ ಏನಾದರೂ ಉಪಯೋಗ ಆಗಿದೆಯಾ ಅನ್ನೋದನ್ನು ನಾವು ತಿಳ್ಕೊಬೇಕಲ್ಲ. ಹೌದು, ನನ್ನ ಅಭಿಪ್ರಾಯದಲ್ಲಿ ಈ 70 ವರ್ಷಗಳಲ್ಲಿ ನಾವು ಒಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ. ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥ ವಾದವನ್ನು ನಾನು ಒಪ್ಪೋದಿಲ್ಲ. ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ ವಿ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಐ ಡು ನಾಟ್ ಅಗ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಆರ್ಗ್ಯುಮೆಂಟ್ ದಟ್ ನಥಿಂಗ್ ಈಸ್ ಅಚೀವ್ಡ್ ಆಫ್ಟರ್ ವಿ ಬಿಕೇಮ್ ರಿಪಬ್ಲಿಕ್. ಹಂಗಿದ್ರೆ ಏನು ಸಾಧನೆ ಮಾಡಿದ್ದೀವಿ? ನಂಬರ್ 1, 1947ಕ್ಕಿಂತ ಹಿಂದೆ ಇಡೀ ಭಾರತದ ಭೂಪ್ರದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಅದು ಗುಪ್ತರ ಭಾರತ ಆಗಿತ್ತು, ಮೌರ್ಯರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಬ್ರಿಟಿಷರ ಭಾರತ ಆಗಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ 600 ಜನ ರಾಜ ಮಹಾರಾಜರು ವಿವಿಧ ಪ್ರದೇಶಗಳನ್ನು ಭಾರತ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಈ ದೇಶದಲ್ಲಿ ನಾವು ಈ ಎಲ್ಲ ರಾಜ ಮಹಾರಾಜರನ್ನು ಒದ್ದೋಡಿಸಿ ಒಂದು ಗಡಿಯನ್ನು ಫಿಕ್ಸ್ ಮಾಡಿ, ಒಂದು ಸಂವಿಧಾನವನ್ನು ಕೊಟ್ಟು, ಒಂದು ರಾಷ್ಟ್ರಗೀತೆಯನ್ನು, ಒಂದು ರಾಷ್ಟ್ರಧ್ವಜವನ್ನು, ಒಂದು ನ್ಯಾಷನಲ್ ಸಿಂಬಲ್, ರಾಷ್ಟ್ರ ಲಾಂಛನವನ್ನು ನೀಡಿ ಇಡೀ ಈ ಭೂಪ್ರದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿದ್ದೀವಿ. ನಿಜವಾದಂಥ ಭಾರತ ಏನಾದರೂ ನಿರ್ಮಾಣ ಆಗಿದ್ದರೆ ಅದು ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇರಬೇಕಾಗಿದೆ. ರಿಯಲ್ ಇಂಡಿಯಾ ಈಸ್ ಕ್ರಿಯೇಟೆಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಓನ್ಲಿ ಆಫ್ಟರ್ ಇಂಡಿಯಾ ಬಿಕೇಮ್ ರಿಪಬ್ಲಿಕ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಿಸ್ ಈಸ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್. ಪಾಳೆಗಾರಿ ಪದ್ಧತಿಯನ್ನು ರದ್ದು ಮಾಡಿದ್ದೀವಿ ನಮ್ಮ ಸಂವಿಧಾನದಲ್ಲಿ. ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವಿಲ್ಲಿ ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಇದೆ, ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆ ಇದೆ, ಶಾಸಕಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಕಾರ್ಯಾಂಗದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಲ್ಲಿ ರಾಷ್ಟ್ರಪತಿ ಇದ್ದಾರೆ. ರಾಷ್ಟ್ರಪತಿಯ ಕೆಳಗಡೆ ಕೇಂದ್ರ ಸರ್ಕಾರ ಇದೆ, ಇಲ್ಲಿ ರಾಜ್ಯ ಸರ್ಕಾರ ಇದೆ, ದಾವಣಗೆರೆಯಲ್ಲಿ ಜಿಲ್ಲಾ ಆಡಳಿತ ಇದೆ, ಹರಿಹರದಲ್ಲಿ ತಾಲೂಕು ಆಡಳಿತ ಇದೆ, ಪಕ್ಕದ ಹಳ್ಳಿಗೆ ಹೋದರೆ ಗ್ರಾಮ ಪಂಚಾಯತ್ ಇದೆ. ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಇಲ್ಲಿ ಹೈಕೋರ್ಟ್ ಇದೆ, ದಾವಣಗೆರೆಯಲ್ಲಿ ಜಿಲ್ಲಾ ನ್ಯಾಯಾಲಯ ಇದೆ, ಹರಿಹರದಲ್ಲಿ ತಾಲೂಕು ನ್ಯಾಯಾಲಯ ಇದೆ. ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 131 ಕೋಟಿ ಜನ ನೇರವಾಗಿ ಪರೋಕ್ಷವಾಗಿ ಈ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಿದ್ದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 20% ಕಡಿಮೆ ಅಕ್ಷರಸ್ಥರಿದ್ದರು.
ಇವತ್ತು ಭಾರತ ದೇಶದಲ್ಲಿ 80% ಜನ ಅಕ್ಷರಸ್ಥರಿದ್ದಾರೆ. 1947ರಲ್ಲಿ 70% ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದರು. ಅದನ್ನು ನಾವು 21 ಇಳಿಸಿದ್ದೀವಿ ಇವತ್ತು. ಅವತ್ತು ಒಂದು ವರ್ಷಕ್ಕೆ 50 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಿತ್ತು ಇಡೀ ಭಾರತ ದೇಶದಲ್ಲಿ. ಇವತ್ತು ಭಾರತ ದೇಶದಲ್ಲಿ 282 ಮಿಲಿಯನ್ ಟನ್ ಆಹಾರ ಧಾನ್ಯನ ಒಂದು ವರ್ಷಕ್ಕೆ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅವತ್ತು ಆಹಾರ ಧಾನ್ಯನ ನಾವು ಆಮದು ಮಾಡ್ಕೊಳ್ತಿದ್ವಿ, ಇವತ್ತು ಆಹಾರ ಧಾನ್ಯನ ನಾವು ರಫ್ತು ಮಾಡ್ತಿದ್ದೀವಿ. ಈ ಎಲ್ಲ ಸಾಧನೆಗಳಿಗೆ ಕಾರಣ ಭಾರತದ ಸಂವಿಧಾನ. ಮಹಿಳೆಯರು, ದಲಿತರು, ಬುಡಕಟ್ಟು ಜನಾಂಗ, ಅಲ್ಪಸಂಖ್ಯಾತರು ಈ ದೇಶದಲ್ಲಿ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಕಾಣಲಾಗಿತ್ತು. ಇವತ್ತು ಈ ಜನವಿಭಾಗ ಒಂದಷ್ಟು ಹಕ್ಕುಗಳನ್ನು ಪಡೆದಿದ್ದಾರೆ, ಒಂದಷ್ಟು ಜೀವನದಲ್ಲಿ ಉತ್ತಮನ ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ, ಜೀವನ ಮಟ್ಟ ಸ್ವಲ್ಪ ಇಂಪ್ರೂವ್ ಆಗಿದೆ. ಹೀಗಾಗಿ ದಲಿತರು, ಬುಡಕಟ್ಟು ಜನಾಂಗ, ಅಲ್ಪಸಂಖ್ಯಾತರು, ಮಹಿಳೆಯರು ಇವತ್ತು ತಲೆ ಎತ್ತಿ ಗೌರವದಿಂದ ಎಲ್ಲ ಕ್ಷೇತ್ರಗಳಿಗೆ ಪ್ರವೇಶ ಮಾಡಿ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಅಂತ ನಾವು ಮರೆಯಬಾರ್ದು. ಒಂದಷ್ಟು ಜನರಿಗೆ ಅನ್ನ, ಬಟ್ಟೆ, ವಸತಿ, ಉದ್ಯೋಗ, ಶಿಕ್ಷಣ, ರಸ್ತೆ, ದೀಪ, ಆರೋಗ್ಯ ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸೋದ್ರ ಮುಖಾಂತರ ಜನಜೀವನ ಸ್ವಲ್ಪ ಉತ್ತಮ ಮಟ್ಟಮಾಗಿದೆ. ಇದಕ್ಕೆ ಕಾರಣ ಭಾರತದ ಸಂವಿಧಾನ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಇಂಡಿಯನ್ ಡಿಫೆನ್ಸ್, ಇಂಡಿಯನ್ ಸರ್ವಿಸ್ ಸೆಕ್ಟರ್, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಒಂದು ಅಂತಕ್ಕಂಥ ಹೆಮ್ಮೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರೋದು ಭಾರತದ ಸಂವಿಧಾನ. ಭಾರತ ದೇಶದಲ್ಲಿ ಜಾತಿ ಪದ್ಧತಿ ಇದೆ. ಹುಟ್ಟುತ್ತಾ ನನಗೊಂದು ಜಾತಿ ಬರುತ್ತೆ, ಆ ಜಾತಿಗೊಂದು ಕಸುಬು. ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ. ಅಂತರ್ಜಾತಿ ಮದುವೆಗಳು ಮಾಡೋಂಗಿಲ್ಲ, ಒಟ್ಟಿಗೆ ಕೂತು ಎಲ್ಲರೂ ಸಹ ಭೋಜನ ಮಾಡೋಂಗಿಲ್ಲ. ಸತ್ತ ಎಣಗಳನ್ನು ಕೂಡ ಒಂದೇ ರುದ್ರಭೂಮಿಯಲ್ಲಿ ಸಂಸ್ಕಾರ ಮಾಡಲ್ಲ. ಅವ್ರಿಗೆ ಬೇರೆ ಸ್ಮಶಾನ, ಇವ್ರಿಗೆ ಬೇರೆ ಸ್ಮಶಾನ, ಇವರಿಗೆ ಬೇರೆ ಸ್ಮಶಾನ. ಇಷ್ಟು ಮಾತ್ರ ಅಲ್ಲ, ಇದನ್ನು ವಂಶ ಪಾರಂಪರ್ಯ ಮಾಡ್ತಾರೆ. ಒಬ್ಬ ಕಾಬ್ಲರ್ ಮಗ ಕಾಬ್ಲರ್ ಆಗಬೇಕು, ಹೇರ್ ಕಟ್ಟರ್ ಮಗ ಹೇರ್ ಕಟ್ಟರ್ ಆಗಬೇಕು, ವಾಷರ್ ಮ್ಯಾನ್ ಮಗ ವಾಷರ್ ಮ್ಯಾನ್ ಆಗಬೇಕು, ಒಬ್ಬ ರೈತನ ಮಗ ರೈತ ಆಗಬೇಕು. ಈ ರೀತಿ ಕಸುಬನ್ನು, ಜಾತಿಯನ್ನು ವಂಶ ಪಾರಂಪರ್ಯ ಮಾಡಿ ಇವತ್ತು ನಾವು ಅದನ್ನೊಂದಷ್ಟು ಧ್ವಂಸ ಮಾಡೋದಕ್ಕೆ ಸಾಧ್ಯ. ಇವತ್ತು ಈ ದೇಶದ ರಾಷ್ಟ್ರಪತಿ ಯಾರು? ಒಬ್ಬ ಕಾಬ್ಲರ್ ಮಗ. ಈ ದೇಶದ ಪ್ರಧಾನಿ ಯಾರು? ಅತಿ ಹಿಂದುಳಿದಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಈ ದೇಶದ ಈ ಪ್ರಧಾನಿ. ಇವತ್ತು ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದಂಥ ನಾನು ಸ್ವಾಭಾವಿಕವಾಗಿ ರೈತನಾಗಬೇಕಾಗಿತ್ತು. ಆದರೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಪದವಿ ಪಡೆದು ಬೆಂಗಳೂರು ಸಿಟಿನಲ್ಲಿ 25 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡಿ ಬೆಂಗಳೂರು ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ರಿಟೈರ್ ಆದ ನಂತರ 2014ರಿಂದ ಸುಪ್ರೀಂ ಕೋರ್ಟ್ನಲ್ಲಿ 4 ವರ್ಷ ನಾನು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಇಟ್ ಈಸ್ ಬಿಕಾಸ್ ಆಫ್ ದಿ ಆಪರ್ಚುನಿಟೀಸ್ ಪ್ರೊವೈಡೆಡ್ ಟು ಮೀ ಬೈ ಮೈ ಕಾನ್ಸ್ಟಿಟ್ಯೂಷನ್. ಇಂಥ ಕಾನ್ಸ್ಟಿಟ್ಯೂಷನನ್ನು ನಾವು ಓದಬೇಕಾ ಬೇಡವಾ? ಓದಿದರೆ ಸಾಕಾ? ತಿಳ್ಕೋಬೇಕು. ತಿಳ್ಕೊಂಡ್ರೆ ಸಾಕಾ? ಇನ್ನೇನು ಮಾಡಬೇಕು? ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಸಾಕಾ? ಅದರಂತೆ ನಡ್ಕೋಬೇಕು. ನಾನು ಈ ಪ್ರಶ್ನೆ ಕೇಳಿದಾಗ 3 ದಿವಸದಿಂದ ಬೆಂಗಳೂರಿನಲ್ಲಿ ಒಂದು ಕಾಲೇಜ್ನಲ್ಲಿ ಒಂದು ಹುಡುಗಿ ಕೇಳಿದೆ, ಸರ್ ನಮಗೆಲ್ಲ ಓದು ಬರಹ ಬರುತ್ತೆ, ನಾವು ಓದ್ಕೊಳ್ತೀವಿ ಬಿಡಿ ಸರ್ ಹಂಗಾದ್ರೆ ಅಂತ. ಆಗ ನಾನು ಹೇಳಿದೆ, ಹೌದಮ್ಮ ನೀನು ಓದಿದ್ಯಾ, ಓದು ಬರಹ ಬಂದಿದೆ, ನೀನು MA ಓದ್ತಾ ಇದ್ದೀಯ, MA ಸ್ಟೂಡೆಂಟ್, BA ಮುಗಿಸ್ಕೊಂಡು MA ಓದ್ತಾ ಇದ್ಯಾ, ಭಾಳ ಸಂತೋಷ. ಆದರೆ ಕಾನ್ಸ್ಟಿಟ್ಯೂಷನ್ನು MA ಓದ್ದವರೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ. ಅದೇಂಗೆ ಸರ್ ಅಂತ. ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಟ್ರೈನ್ ಹತ್ತಾನೆ, ಅವನು ಮೈಸೂರಿನಲ್ಲಿ ಹೋಗಿ ಇಳಿತಾನೆ. ಇಳಿದು ರೈಲ್ವೆ ಸ್ಟೇಷನಿಂದ ಹೊರಗಡೆಗೆ ಹೋಗಬೇಕಾದ್ರೆ ಆ ಗೇಟಲ್ಲಿ ಒಂದು ಕಬ್ಬಿಣದ ರಾಡ್ ಬಿದ್ದಿರುತ್ತೆ ಉದ್ದದ್ದು.
ಈ ಥರ ಕಿಟಕಿಗೋ ಬಾಗಿಲಿಗೋ ಆಗುತ್ತೆ ಅಂತೇಳಿ ಅವನು ಭುಜದ ಮೇಲೆ ಇಟ್ಕೊಂಡು ಆ ಗೇಟಿಂದ 4 ಹೆಜ್ಜೆ ಹೊರಗಡೆ ಹೋಗ್ತಾನೆ. ಈ ಪೊಲೀಸ್ನವ್ರು ಬಂದು, ರೈಲ್ವೆ ಪೊಲೀಸ್ನವರು ಆ ಹುಡುಗನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸ್ತಾರೆ. ಈ ಹುಡುಗ ರೈಲ್ವೆ ಆಸ್ತಿಯನ್ನು ಕಳ್ಳತನ ಮಾಡಿದ್ದಾನೆ, ಹಿಂಗೆ ಶಿಕ್ಷೆ ವಿಧಿಸ್ವಾಮಿ ಅಂತ. ಆ ಮ್ಯಾಜಿಸ್ಟ್ರೇಟ್ ಆ ಹುಡುಗನ ಕಡೆ ನೋಡ್ತಾರೆ. ಅವನು ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ, ನೀಟಾಗಿ ತಲೆ ಬಾಚ್ಕೊಂಡಿದ್ದಾನೆ, ನೀಟಾಗಿ ನಡ್ಕೊಳ್ತಾ ಇದ್ದಾನೆ, ಸಭ್ಯವಾಗಿ ಮಾತಾಡ್ತಾ ಇದ್ದಾನೆ. ಇವನೇನೋ ವಿದ್ಯಾವಂತನಿರಬೇಕು ಅಂತ. ಏನಪ್ಪ ನೀನೇನಾದರೂ ಓದ್ಕೊಂಡಿದ್ಯಾ? ಹೌದು ಸ್ವಾಮಿ, ಹರಿಹರ ಕಾಲೇಜಿನಲ್ಲಿ ಡಿಗ್ರಿವರೆಗೂ ಓದ್ಕೊಂಡಿದ್ದೆ. ಅಯ್ಯೋ, ನಿನ್ನ ಡಿಗ್ರಿವರೆಗೂ ಓದ್ಕೊಂಡಿದ್ಯಾ ಅಂತ ಹೇಳ್ತೀಯಾ, ಈ ಕಳ್ಳತನ ಯಾಕೆ ಮಾಡಿದೆ ಅಂತ. ಇಲ್ಲ ಸ್ವಾಮಿ, ಅಂಥ ಅಪವಾದ ನನ್ನ ಮೇಲೆ ಹಾಕ್ಬೇಡಿ, ನಾನು ಅಂಥ ಕಳ್ಳತನ ಮಾಡಿದೆ. ಹಂಗಿದ್ರೆ ನೀನು ಮಾಡಿದ ಕೆಲಸಕ್ಕೆ ಏನು ವಿವರಣೆ ಕೊಡ್ತೀಯಾ, ಏನು ಸಮಾಧಾನ ಹೇಳ್ತೀಯಾ ಅಂತ ಮ್ಯಾಜಿಸ್ಟ್ರೇಟ್ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಸ್ವಾಮಿ ನಾನು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿದೆ, ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕಿ, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಆ್ಯಸ್ ಯುವರ್ ಓನ್ ಪ್ರಾಪರ್ಟಿ. ದಿಸ್ ಈಸ್ ದಿ ಟೈಪ್ ಆಫ್ ಗ್ರ್ಯಾಜುಯೇಟ್ಸ್ ದಟ್ ವಿ ಹ್ಯಾವ್ ಪ್ರೊಡ್ಯೂಸ್ಡ್. ಅದರ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನು ಅಂತ ಯೋಚನೆ ಮಾಡಲಿಲ್ಲ, ಮಾರಲ್ ಕಾನ್ಸಿಕ್ವೆನ್ಸಸ್ ಏನು ಅಂತ ಏನು ಯೋಚನೆ ಮಾಡಲಿಲ್ಲ, ಆ ಟ್ರಾನ್ಸ್ಲೇಟ್ ಮಾಡಿದಂತ. ಹಾಗಾಗಿ ಭಾರತದ ಸಂವಿಧಾನನ ಓದೋದಬೇಕು ಅಂತನ್ನೋದ್ರೆ ಕೇವಲ ಅಕ್ಷರ ಜ್ಞಾನ ಇದ್ದರೆ ಸಾಲದು, ಅದರ ಜೊತೆಗೆ ಕಾನೂನಿನ ಸ್ವಲ್ಪ ಅರಿವು ಬೇಕಾಗತ್ತೆ. ನಿಜ, ನಾನು ಆಗಲೇ ಹೇಳ್ದಂಗೆ 20% ಕಡಿಮೆ ಇರ್ತಕ್ಕಂಥ ಅಕ್ಷರಸ್ಥ ಭಾರತವನ್ನು ಇವತ್ತು ನಾವು 80% ಮಾಡಿದ್ದೀವಿ. ಆದರೆ ಲೀಗಲಿ ವಿ ಆರ್ ಇಲ್ಲಿಟ್ರೇಟ್ಸ್. ವಿ ಆರ್ ಲಿಟ್ರೇಟ್ಸ್ ಬಟ್ ಲೀಗಲಿ ಇಲ್ಲಿಟ್ರೇಟ್ಸ್. ಹಾಗಾಗಿ ಆ ಲೀಗಲ್ ಲಿಟ್ರೇಸಿಯನ್ನು ನಾವು ಪಡಿಬೇಕು ಅಂತ ಅನ್ನೋದಾದರೆ ಬಹಳ ಮುಖ್ಯವಾಗಿ ನಾವು ನಮ್ಮ ಸಂವಿಧಾನವನ್ನು ಓದಬೇಕಾಗಿದೆ. ಆ ಮುಖಾಂತರ ಬೇರೆ ಕಾನೂನುಗಳನ್ನು ಓದಬೇಕಾಗಿದೆ. ಆ ಮುಖಾಂತರ ಇಡೀ ಸಮಾಜವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ನಿಜವಾಗಿ ಈ ದೇಶದ ನಾಗರಿಕ ಪ್ರಜೆಗಳಾಗ್ತಕ್ಕಂಥ. ಹಾಗಾಗಿಯೇ ಜಗತ್ತಿನ ಅನೇಕ ವಿದ್ವಾಂಸರು, ಜೂರಿಸ್ಟ್ ಅಂತ ನಾವು ಕರಿತೀವಿ, ಲೀಗಲ್ ಲ್ಯಾಂಗ್ವೇಜ್, ನ್ಯಾಯಶಾಸ್ತ್ರ ತಜ್ಞರು ಅಂತ ನಾವು ಕರಿತೀವಿ. ಅವರು ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನೋಡಿ, ಬೇರೆ ಬೇರೆ ಸಂವಿಧಾನಗಳನ್ನು ಓದಿ ಭಾರತದ ಕಡೆ ನೋಡ್ತಾರೆ, ಭಾರತದ ಸಂವಿಧಾನವನ್ನು ಓದ್ತಾರೆ. ಆ ಸಂವಿಧಾನದ ಬಗ್ಗೆ ಒಂದು ಮಾತಾಡ್ತಾರೆ. ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮೋಸ್ಟ್ ರಿಲೆವೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಹೆಮ್ಮೆಯ ಮಾತನ್ನು ನಮ್ಮ ಸಂವಿಧಾನದ ಬಗ್ಗೆ ಜಗತ್ತಿನ ಜೂರಿಸ್ ಹೇಳಿದ್ದಾರೆ. ಭಾರತದ ಸಂವಿಧಾನ ಕೇವಲ ಗಾತ್ರದಲ್ಲಿ ಮಾತ್ರ ದೊಡ್ಡದಲ್ಲ, ಅದೊಂದು ಉತ್ತಮವಾದಂಥ ಸಂವಿಧಾನ ಮತ್ತು ಪ್ರಸ್ತುತವಾದಂಥ ಸಂವಿಧಾನ ಅಂತ ನನ್ನ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಲೀಂ ಭಾಷಾ ಅವರು ಮಾತಾಡ್ತಾ, ಇದು ನಿಮಗೆ ಭಗವದ್ಗೀತೆ ಆಗಬೇಕು, ಕುರಾನ್ ಆಗಬೇಕು, ರಾಮಾಯಣ ಮಹಾಭಾರತ ಆಗಬೇಕು ಅಂತ. ಅದನ್ನೇ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ. ಭಾರತ ದೇಶದಲ್ಲಿ ಹಿಂದೂಗಳಿಗೆ ಭಗವದ್ಗೀತೆ ಇದೆ, ಮುಸಲ್ಮಾನರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗುರುಗ್ರಂಥ ಇದೆ, ಬೌದ್ಧರಿಗೆ ಬುದ್ಧನ ಬೋಧನೆಗಳಿವೆ. ಆದರೆ ಎಲ್ಲ ಭಾರತೀಯರಿಗೆ ಮಹಾಗ್ರಂಥ ಯಾವುದು? ಭಾರತದ ಸಂವಿಧಾನ. ಹಾಗಾಗಿ ಇಂಥ ಸಂವಿಧಾನವನ್ನು ನಾವು ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ನಡ್ಕೋಬೇಕಾಗಿದೆ. ಆದರೆ ಭಾರತದ ಸಂವಿಧಾನವನ್ನು ಯಾವುದೇ ಭಾಷೆಯಲ್ಲಿ ನೀವು ಎತ್ಕೊಂಡು 10 ಸಲ ಓದಿದರೂ ಕೂಡ ಅದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಭಾರತದ ಸಂವಿಧಾನ ಒಂದು ಕತೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಅದೊಂದು ಕವಿತೆ ಅಲ್ಲ, ಅದೊಂದು ಫಿಕ್ಷನ್ ಅಲ್ಲ. ಹಂಗಿದ್ರೆ ಭಾರತದ ಸಂವಿಧಾನ ಏನು? ಭಾರತದ ಸಂವಿಧಾನ ಒಂದು ಕಾರ್ಯಕ್ರಮ. ಅದು ಎಂಥ ಕಾರ್ಯಕ್ರಮ? ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ರಾಜಕೀಯ ಕಾರ್ಯಕ್ರಮ. ಕೃಷಿ ಆಧಾರಿತ ಹಿಂದುಳಿದಿರ್ತಕ್ಕಂಥ ಒಂದು ಆರ್ಥಿಕ ದೇಶವನ್ನು ಕೈಗಾರಿಕಾ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಿ ಆರ್ಥಿಕ ಸಬಲ ದೇಶವನ್ನಾಗಿ ಕಟ್ಟತಕ್ಕಂಥ ಆರ್ಥಿಕ ಕಾರ್ಯಕ್ರಮ. ಅನಕ್ಷರತೆ, ಕಂದಾಚಾರ, ಮೂಢನಂಬಿಕೆಯಿಂದ ತುಂಬಿ ತಿಳುಗೋಗಿರ್ತಕ್ಕಂಥ ಈ ಭಾರತ ದೇಶವನ್ನು ಅಕ್ಷರಸ್ಥರನ್ನಾಗಿ ಮಾಡಿ ವೈಜ್ಞಾನಿಕ ಚಿಂತನೆಯನ್ನು ಬಾಡಿಸಿ ಒಂದು ಪರಿವರ್ತನೆ ಮಾಡ್ತಕ್ಕ ಒಂದು ಸಾಮಾಜಿಕ ಕಾರ್ಯಕ್ರಮ. ಇಟ್ ಈಸ್ ಎ ಪೊಲಿಟಿಕಲ್ ಪ್ರೋಗ್ರಾಮ್, ಇಟ್ ಈಸ್ ಎನ್ ಎಕನಾಮಿಕ್ ಪ್ರೋಗ್ರಾಮ್ ಆ್ಯಂಡ್ ಎ ಸೋಷಿಯಲ್ ಪ್ರೋಗ್ರಾಮ್ ಈಸ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಥ ಸಂವಿಧಾನವನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ಮೊದಲನೇ ಪ್ರಿನ್ಸಿಪಲ್ ಏನಂತಂದರೆ, ಭಾರತ ದೇಶನ ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ.
ಭಾರತ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೇನು? ನಾವು ಮಿಡ್ಲ್ ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ, ಪ್ರೈಮರಿ ಸ್ಕೂಲ್ನಲ್ಲಿ ಓದಿದ್ದೀವಿ. ಏನಂತ? ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ, ಒಂದು ಕಡೆ ಅರೇಬಿಯಾ ಸಮುದ್ರ ಇದೆ, ಇನ್ನೊಂದು ಕಡೆ ಬೇ ಆಫ್ ಬೆಂಗಾಲ್ ಇದೆ, ಮಧ್ಯದಲ್ಲಿ ವಿಂಧ್ಯ ಪರ್ವತಗಳಿವೆ, ಇಲ್ಲಿ ಜೀವನದಿಗಳು ಹರಿದು ಬರ್ತವೆ. ಇಷ್ಟೇ ಅಲ್ವಾ ನಾವು ಓದಿರೋದು ಭಾರತ ಅಂದರೆ? ಅದಕ್ಕೆ ಒಬ್ಬ ತೆಲುಗು ಮಹಾಕವಿ ಹೇಳ್ತಾರೆ, ಗುಜ್ಜಾರ್ ಅಂತ. ಅವ್ರು ಹೇಳ್ತಾರೆ, ದೇಶಮಂಟೆ ಮಟ್ಟಿ ಕಾದೋಯ್, ದೇಶಮಂಟೆ ಮನುಷ್ಯಲೋಯ್. ಎ ನೇಷನ್ ಮೀನ್ಸ್ ನಾಟ್ ಮೇಡ್ ಆಫ್ ಜಸ್ಟ್ ಲ್ಯಾಂಡ್, ಎ ನೇಷನ್ ಈಸ್ ಮೇಡ್ ಆಫ್ ಇಟ್ಸ್ ಪೀಪಲ್. ಒಂದು ದೇಶ ಅಂದರೆ ಕೇವಲ ಪರ್ವತಗಳು, ಕಣಿವೆಗಳು, ಜಲಪಾತಗಳು, ನದಿಗಳು ಮಾತ್ರ ಅಲ್ಲ. ಒಂದು ದೇಶ ಅಂದರೆ ಅಲ್ಲಿನ ಜನ. ಆ ಜನನ ನೀವು ತಿಳ್ಕೊಂಡಾಗ ಮಾತ್ರ ದೇಶನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೇಶನ ತಿಳ್ಕೊಂಡ್ರೆ ಮಾತ್ರ ಸಂವಿಧಾನನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸಂವಿಧಾನನ ತಿಳ್ಕೊಂಡಾಗ ಮಾತ್ರ ಸಂವಿಧಾನದ ಮೂಲ ತತ್ವಗಳು ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಆ ಮೂಲ ತತ್ವಗಳೇ ಈ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗನ ಪ್ರತಿ ದಿವಸ ಮುನ್ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ದೇಶದ ಜನರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಏನು? ಈ ದೇಶದ ಇತಿಹಾಸನ ತಿಳ್ಕೋಬೇಕು, ಚರಿತ್ರೆಯನ್ನು, ಅವರ ಮೂಲ ಯಾವುದು ಅಂತ ತಿಳ್ಕೋಬೇಕು. ಧರ್ಮಗಳೇನು, ಜಾತಿಗಳೇನು, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಬಂಧಗಳೇನು, ಅಲ್ಲಿನ ಮೌಲ್ಯಗಳೇನು, ಅಲ್ಲಿನ ಭಾಷೆಗಳೇನು, ಇವೆಲ್ಲ ತಿಳ್ಕೊಂಡಾಗ ನೀವೊಂದು ದೇಶದ ಜನರ ಬಗ್ಗೆ ತಿಳ್ಕೊಂಡು. ಆದರೆ ಒಂದೊಂದು ಚಾಪ್ಟರ್ ಬಗ್ಗೆ ನಮಗೆ ಡೀಪ್ ನಾಲೆಡ್ಜ್ ಬೇಕಾ, ಆಳವಾದಂಥ ಅಧ್ಯಯನ ಬೇಕು ಅಂದರೆ ಇಲ್ಲ. ನೋಡಿ, 2 ಮಿನಿಟ್ನಲ್ಲಿ ಇಡೀ ಭಾರತ ದೇಶದ ಚರಿತ್ರೆಯನ್ನು ನಿಮ್ಗೆ ಹೇಳಿ. ಭಾರತ ದೇಶದ ಇತಿಹಾಸವನ್ನು 3 ಭಾಗ ಮಾಡಿದ್ದಾರೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಪ್ರಾಚೀನ ಇತಿಹಾಸ ಸಿಂಧೂ ನಾಗರಿಕತೆಯಿಂದ ಹಿಡಿದು ಕ್ರಿಸ್ತ ಶಕ 10ನೇ ಶತಮಾನ ಇರ್ತಕ್ಕಂಥ ಕಾಲಮಾನನ ಪ್ರಾಚೀನ ಇತಿಹಾಸ ಅಂತ ಕರಿತೀವಿ. ಪ್ರಮುಖವಾಗಿ ಈ ಕಾಲಮಾನದಲ್ಲಿ ಭಾರತ ದೇಶವನ್ನು ಆಳಿದವರು ಸಿಂಧೂ ನಾಗರಿಕತೆ, ಮಗಧರು, ಮೌರ್ಯರು, ಗುಪ್ತರು, ಕಾನಿಷ್ಕರು, ಹರ್ಷವರ್ಧನ್. ಡೀಟೇಲ್ಸ್ ಬೇಕಾ? ಆಯಾ ಚಾಪ್ಟರ್ಗೆ ಹೋಗಿ. ಮಧ್ಯಕಾಲೀನ ಇತಿಹಾಸ ಅಂದರೆ 10ನೇ ಶತಮಾನದ ಮಧ್ಯಭಾಗದಿಂದ ಹಿಡಿದು 18ನೇ ಶತಮಾನದ ಮಧ್ಯಭಾಗದವರೆಗೂ ಇರ್ತಕ್ಕಂಥ ಕಾಲಮಾನನ ನಾವು ಮಿಡೈವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಆಡಳಿತ ನಡೆಸಿದವರು ಹನ್ನರು, ಟರ್ಕಿಯನ್ರು, ಆಫ್ಘನ್ರು, ಪರ್ಷಿಯನ್ರು, ಖಿಲ್ಜೀಸು, ತೊಗಲಕ್ಸು, ಸುಲ್ತಾನ್ಸು, ಮೊಘಲ್ಸ್. ಡೀಟೇಲ್ಸ್ ಬೇಕಾ? ಆಯಾ ಚಾಪ್ಟರ್ಗಳು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಇತಿಹಾಸ ಅಂದ್ರೇನು? 18ನೇ ಶತಮಾನದವರೆಗೂ ಇಲ್ಲಿನವರೆಗೂ ಇರ್ತಕ್ಕಂಥ ಈ ಕಾಲಮಾನನ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಈ ದೇಶನ ಪ್ರಮುಖವಾಗಿ ಆಳಿದರು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಒಪ್ಪಿ ಗಣರಾಜ್ಯ ಆಯಿತು. 2019 ಜುಲೈ 18ನೇ ತಾರೀಕು ನಾವೆಲ್ಲಿದ್ದೀವಿ? ಸ್ವಲ್ಪ ಟ್ಯೂಬ್ ಲೈಟ್ ಅಲ್ಲ ಹಾಕಿದ 10 ಸ್ವಿಚ್ ಹಾಕಿದ 10 ನಿಮಿಷಕ್ಕೆ ಹತ್ತುಕೊಳ್ಳುವ ಲೈಟ್ಗೆ ಏನಂತೀರಿ? ನಾನು ಪ್ರೇರಿತ ಪ್ರಶ್ನೆಗೆ ನೀವು ಎಷ್ಟು ನಿಮಿಷ ಲೇಟಾಗಿ ಉತ್ತರ ಕೊಟ್ರಿ? ಟ್ಯೂಬ್ ಲೈಟ್ಸ್ ಅಂತ ಗೊತ್ತಾಯ್ತು ನನಗೆ. ನೋಡಿ, 2019 ಜುಲೈ 18ನೇ ತಾರೀಕು ಈ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಾವು ಕೂತಿದ್ದೀವಿ. ಈ ಒಟ್ಟು ಕಾಲಮಾನನ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಎಷ್ಟು ನಿಮಿಷ ಆಯ್ತಪ್ಪ? ಹೌ ಮೆನಿ ಮಿನಿಟ್ಸ್ ಇಟ್ಟು? ಇಷ್ಟು ಜ್ಞಾನ ನಿಮಗಿದ್ರೆ ಚರಿತ್ರೆ ಬಗ್ಗೆ, ಪಾಳೆಗಾರಿ ಪದ್ಧತಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ, ಸಾಮಂತಶಾಹಿ ಅಂದರೆ ಏನು ಅಂತ ಗೊತ್ತಾಗುತ್ತೆ, ವಸಾಹತುಶಾಹಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅವುಗಳು ನಿಮ್ಗೆ ಅರ್ಥ ಆದಾಗ ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಅರ್ಥ ಆಗುತ್ತೆ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂಡಲಿಸಮ್, monarchy and colonialism, it is not possible to understand what is democracy under the Indian Constitution. ಈ ಮುಖಾಂತರ ಭಾರತ ದೇಶ ಸಂವಿಧಾನವನ್ನು ನೀವು ಅರ್ಥ ಮಾಡ್ಕೋಬೇಕು. ಭಾರತ ದೇಶದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವವನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ದೇಶನ ಅರ್ಥ ಮಾಡ್ಕೊಳ್ಳದೆ ಸಂವಿಧಾನ ಅರ್ಥ ಆಗೋದಕ್ಕೆ ಇದೊಂದು ಎಕ್ಸಾಂಪಲ್. ಎರಡನೇದು, ಈ ದೇಶಕ್ಕೆ ಹೊರಗಡೆಯಿಂದ ಒಂದು ಕಾಲದಲ್ಲಿ ಆಹಾರನ ಹುಡುಕಿಕೊಂಡು ಬಂದರು. ಇನ್ನು ಕೆಲವರು ಬಂದರು, ಅವರು ಫಲವತ್ತಾದ ಕೃಷಿ ಭೂಮಿ ಇದೆ ಭಾರತದಲ್ಲಿ, ಜೀವನದಿಗಿದೆ ಅಂತೇಳಿ ಕೃಷಿಯನ್ನು ಹುಡುಕಿಕೊಂಡು ಬಂದರು.
ಮತ್ತೆ ಕೆಲವರು ಬಂದರು, ಇಲ್ಲಿ ಮಾರುವಂಥ ಸರಕು ಇದೆ, ಕೊಂಡುಕೊಳ್ಳುವಂಥ ಸರಕು ಇದೆ ಅಂತ ವ್ಯಾಪಾರಸ್ಥರು ಬಂದರು. ಇನ್ನು ಕೆಲವರು ಬಂದರು, ಈ ದೇಶಕ್ಕೆ ಇಲ್ಲಿ ಮಹಾವಿದ್ಯಾಲಯಗಳಿವೆ, ಅಲ್ಲಿ ಓದೋಣ, ನಾವು ಜ್ಞಾನಾರ್ಜನೆ ಪಡೆಯೋಣ. ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ನಳಂದ ಯೂನಿವರ್ಸಿಟಿ ಅಂತ ಕೇಳಿದ್ದೀರಾ? ಆ ನಳಂದ ಯೂನಿವರ್ಸಿಟಿ ಭಾರತ ದೇಶದಲ್ಲಿ ಇದ್ದಾಗ ಅದಕ್ಕೆ ಸಮನಾದಂಥ 300 ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಭಾರತ ದೇಶದಲ್ಲಿ. 3000 ಕೋರ್ಸಸ್ ಹೇಳ್ಕೊಡ್ತಿದ್ರು ಅವತ್ತು. ಸಾವಿರಾರು ಮಕ್ಕಳು ಹೊರದೇಶಗಳಿಂದ ಬಂದು ಭಾರತ ದೇಶದಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ರು. ಹಾಗಾಗಿ ಹೊರದೇಶಗಳಿಂದ ಸಾವಿರಾರು ಮಕ್ಕಳು ಜ್ಞಾನಾರ್ಜನೆಗಾಗಿ ಬಂದರು. ಮತ್ತೆ ಕೆಲವರು ಬಂದರು, ಈ ದೇಶದಲ್ಲಿ ಪ್ರಕೃತಿ ಇದೆ, ಸೌಂದರ್ಯ ಇದೆ, ಕಣಿವೆಗಳಿವೆ, ಜಲಪಾತಗಳಿವೆ, ಅರಣ್ಯ ಇದೆ, ಶಿಲ್ಪಕಲೆ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಜಾನಪದ ಇದೆ. ಊರೂರಿಗೂ ಒಂದು ಜಾನಪದ. 6,50,000 ಹಳ್ಳಿಗಳಿವೆ ಭಾರತ ದೇಶದಲ್ಲಿ. ಒಂದೊಂದು ಹಳ್ಳಿಗೂ ಒಂದೊಂದು ಜಾನಪದ ಇದೆ. ನಿಮ್ಮೂರಿನಲ್ಲಿ ಹರಿಹರ ದೇವಸ್ಥಾನ ಇದೆ, ನಮ್ಮೂರಿನಲ್ಲಿ ವಿನಾಯಕನ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ. ಇಂಥ ಶಿಲ್ಪಕಲೆನ, ಸಂಗೀತನ, ಭಾರತ ದೇಶದಲ್ಲಿ ಇರುವಷ್ಟು ಸಂಗೀತ ಬೇರೆ ಜಗತ್ತಿನ ಯಾವ ದೇಶದಲ್ಲಿ ಇರೋದು? ನೀವು ಯುರೋಪಿಯನ್ ಕಂಟ್ರೀಸ್ ತಗೊಳ್ಳಿ, ಪಾಪ್ ಮ್ಯೂಸಿಕ್ಕು ಈ ಥರ ಒಂದು 4-5 ಮ್ಯೂಸಿಕಲ್ಲಿ ನಾವು ಕೇಳ್ಬೋದು. ಆದರೆ ಇಂಡಿಯಾದಲ್ಲಿ ಎಷ್ಟು ಟೈಪ್ ಆಫ್ ಮ್ಯೂಸಿಕ್ ಇದೆ, ಎಷ್ಟು ಟೈಪ್ ಆಫ್ ತಮಿಳ್ನಾಡಿಗೆ ಹೋದರೆ ಭರತನಾಟ್ಯ, ಆಂಧ್ರಾಗೆ ಹೋದರೆ ಕೂಚಿಪುಡಿ, ಕರ್ನಾಟಕ ಬಂದರೆ ಯಕ್ಷಗಾನ, ಕೇರಳಗೆ ಹೋದರೆ ಕಥಕ್ಕಳಿ, ಒರಿಯಾಗೆ ಹೋದರೆ ಒರಿಯಾ ಡ್ಯಾನ್ಸ್. ಏನ್ರಿ, ರಾಜ್ಯಕ್ಕೆ 2-3 ಡ್ಯಾನ್ಸ್ಗಳು, ಊರಿಗೊಂದು ಜನಪದ. ಇದನ್ನೆಲ್ಲ ನೋಡಿಸಿ ಆನಂದಿಸೋಣ ಅಂತ ಹೊರದೇಶಗಳಿಂದ ಸಾವಿರಾರು ಜನ ಟ್ರಾವೆಲರ್ಸ್, ಟೂರಿಸ್ಟ್ ಬಂದರು. ಇನ್ನು ಕೆಲವರು ಬಂದರು ಭಾರತ ದೇಶಕ್ಕೆ, ಆಕ್ರಮಣಕಾರರಾಗಿ ಬಂದರು, ದಾಳಿಕೋರರಾಗಿ ಬಂದರು. ಅಗ್ರೆಸಾರ್ಸ್ ಆ್ಯಂಡ್ ಇನ್ವೇಡರ್ಸ್. ಅಲೆಕ್ಸಾಂಡರ್ನಿಂದ ಹಿಡಿದು ಶುರುವಾಗಿ ಬಂದಂಥ ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿ ಏನಾದರೂ ಇದ್ದರೆ ದೋಚ್ಕೊಂಡು ಹೋಗೋಣ ಅಂತ ಬಂದರು, ಆಕ್ರಮಣ ಮಾಡೋಣ ಅಂತ ಬಂದರು. ಈ ರೀತಿ ಆಕ್ರಮಣಕಾರರು ಬಂದರು, ದಾಳಿಕೋರರು ಬಂದರು. ಈ ರೀತಿ ಬಂದಂಥ ಜನ ಅವರು ಬೇರೆ ಬೇರೆ ದೇಶಗಳಿಂದ ಬಂದರು, ಬೇರೆ ಬೇರೆ ಕಾಂಟಿನೆಂಟ್ಸಿಂದ ಬಂದರು, ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದರು, ಬೇರೆ ಬೇರೆ ರೇಸಸ್ಸಿಂದ ಬಂದರು. ಈ ರೀತಿ ಬಂದಂಥ ಜನ ಅವ್ರ ಕೆಲಸ ಮುಗಿದ ಮೇಲೆ ಬಹುಪಾಲು ಜನ ವಾಪಸ್ ಹೋಗಲಿಲ್ಲ. ಕೆಲವರೇ ವಾಪಸ್ ಹೋಗಿದ್ದು, ಬಹುಪಾಲು ಜನ ಇಲ್ಲೇ ಉಳ್ಕೊಂಡ್ಬಿಟ್ರು. ಉಳ್ಕೊಂಡಂಥ ಜನ ಅವ್ರು ಸಪ್ರೇಟಾಗಿ ಉಳಿಯಲಿಲ್ಲ. ವಿಶ್ವವಿದ್ಯಾಲಯದಲ್ಲಿ ಕಲಿತಕ್ಕೆ ಬಂದವರು ಬಿಹಾರ್ನಲ್ಲಿ ಉಳಿಯಲಿಲ್ಲ. ಕೃಷಿಗಾಗಿ ಬಂದವರು ಗಂಗಾ ನದಿ ಹತ್ತ ಉಳಿಯಲಿಲ್ಲ. ಶಿಲ್ಪಕಲೆ ಎಲ್ಲ ನೋಡೋದಂತ ಬಂದವರು ಮದುರೈನಲ್ಲಿ, ಕಂಚಿನಲ್ಲಿ ಉಳ್ಕೊಳ್ಳಿಲ್ಲ. ಶ್ರವಣಬೆಳಗೊಳದಲ್ಲಿ, ಹಳೇಬೀಡಿನಲ್ಲಿ ಉಳ್ಕೊಳ್ಳಿಲ್ಲ. ಅವರೆಲ್ಲ ಇಂಟರ್ಮಿಂಗಲ್ ಆಗಿಬಿಟ್ರು. ಆ ಇಂಟರ್ಮಿಂಗಲಿಂಗ್ನ ಪರಿಣಾಮವಾಗಿ ಇವತ್ತು ಭಾರತ ದೇಶದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ, ಬುಡಕಟ್ಟು ಜನಾಂಗ ಇದ್ದಾರೆ. ಆ ಬುಡಕಟ್ಟು ಜನಾಂಗ ಹೇಳ್ತಾರೆ, ನಾವು ಹಿಂದೂಗಳಲ್ಲ, ಮುಸಲ್ಮಾನರಲ್ಲ, ಕ್ರೈಸ್ತರಲ್ಲ, ನಮ್ಮದೇ ಆಚಾರ ವಿಚಾರ ಬೇರೆ. ಪೀಪಲ್ ಬಿಲಾಂಗಿಂಗ್ ಟು ಡಿಫರೆಂಟ್ ರಿಲಿಜನ್ಸ್, ಡಿಫರೆಂಟ್ ಕ್ಯಾಸ್ಟ್, different languages, different opinions, different habits, different dress habits, different food habits, different beliefs. ಅವರು ಒಟ್ಟಿಗೆ ಈ ದೇಶದಲ್ಲಿ ಬದುಕಿದ್ರು. ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ರು, ಒಬ್ಬರಲ್ಲಿ ಮತ್ತೊಬ್ಬರು ಬೆರೆತೋದ್ರು. ಅದರ ಪರಿಣಾಮವಾಗಿ ಭಾರತ ದೇಶದಲ್ಲಿ ಇವತ್ತು 4,635 ಜಾತಿಗಳಿವೆ, 4,635 ಕ್ಯಾಸ್ಟ್. ಲಿಂಗಾಯತರೇ ತಗೊಂಡ್ರೆ ಅದರಲ್ಲಿ ಸುಮಾರು 90 ಕ್ಯಾಸ್ಟ್ಸ್ ಇದೆ, 99 ಇದೆ. ನಾನೊಂದು ವರದಿಯಲ್ಲಿ ಅದನ್ನು ದಾಖಲೆ ಮಾಡಿದ್ದೀನಿ. 99 ಕ್ಯಾಸ್ಟ್. ನನಗೆ ಮನೆ ಯಾರೋ ವ್ಯಾಟ್ಸಾಪ್ ಮಾಡಿದ್ರು, ಕರ್ನಾಟಕದಲ್ಲಿ ಒಕ್ಕಲಿಗರಲ್ಲಿ 67 ಜನ ಜಾತಿಗಳಿವೆ, 67 ಜಾತಿಗಳು. ಒಕ್ಕಲಿಗರು ಒಂದು ಜಾತಿನೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಸ್ಲಾಂ ಹೊರಗಡೆ, ಭಾರತ ದೇಶದ ಹೊರಗಡೆ ಎಷ್ಟು ಪಂಗಡ ಇದೆ ಇಸ್ಲಾಂನಲ್ಲೇ? ಶಿಯಾಸ್ ಅಂಡ್ ಸುನ್ನೀಸ್. ಭಾರತ ದೇಶದಲ್ಲಿ 200 ಜಾತಿಗಳಿವೆ. ಕ್ರಿಶ್ಚಿಯಾನಿಟಿನಲ್ಲಿ ಹೊರಗಡೆ 8 ಜಾತಿ ಇವೆ. ಯಾವುದು? ಕ್ಯಾಥಲಿಕ್ಸ್ ಅಂಡ್ ಇಂಡಿಯಾದಲ್ಲಿ 400 ಜಾತಿಗಳು.
ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರಿಕಾರ್ಡ್. ಇಷ್ಟು ಡಿಫರೆಂಟ್ ಜಾತಿಗಳು, ಧರ್ಮಗಳು, ಭಾಷೆಗಳು, ನಂಬಿಕೆಗಳು, ಆಚಾರ ವಿಚಾರಗಳು, ಅಭಿಪ್ರಾಯಗಳು, ಆಹಾರ ಪದ್ಧತಿಗಳು, ಬಟ್ಟೆ ಇವೆಲ್ಲ ಇದ್ದರೂ ಕೂಡ ಈ ದೇಶದಲ್ಲಿ ಒಬ್ಬರನ್ನೊಬ್ಬ ಪ್ರೀತಿಸಿದರು, ಒಬ್ಬರನ್ನೊಬ್ಬರು ಗೌರವಿಸಿದರು, ಒಬ್ಬರಲ್ಲಿ ಇನ್ನೊಬ್ಬರು ನಂಬಿಕೆ ಇಟ್ಟರು, ನೆಮ್ಮದಿಯಿಂದ ಈ ದೇಶದಲ್ಲಿ ಬಾಳಿದರು, ಈ ದೇಶವನ್ನು ಕಟ್ಟಿದರು, ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು. ದಿಸ್ ಈಸ್ ಪ್ಲೂರಲಿಸಮ್ ಇನ್ ಇಂಡಿಯಾ. ಬಹುತ್ವ ಅಂದರೆ ಇದು. ಪೀಪಲ್ ಬಿಲಾಂಗಿಂಗ್ ಟು ಡಿಫರೆಂಟ್ ರಿಲಿಜನ್ಸ್, ಡಿಫರೆಂಟ್ ಕ್ಯಾಸ್ಟ್, different languages, different beliefs, different traditions, different food habits, different clothing, they live together, they believed each other. ಇದನ್ನೇ ನಾವು ಹೇಳೋದು ಬಹುತ್ವ ಅಂತಕ್ಕಂಥದ್ದು. ಈ ಬಹುತ್ವನ್ನೇ ಭಾರತದ ಸಂವಿಧಾನದಲ್ಲಿ ನಮಗೆ ರಕ್ಷಣೆ. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕ್ಯಾಸ್ಟ್, ರೀಜನ್, ರೇಸ್, ಲ್ಯಾಂಗ್ವೇಜ್, ಜೆಂಡರ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಆಲ್, ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್, ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್. ಇದು ಭಾರತ ದೇಶದ ಸಂವಿಧಾನ. ಈ ಬಹುತ್ವನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಈ ಸಂಬಂಧಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಸಾಧ್ಯ ಇಲ್ಲ. ಈ ನಮ್ಮ ರೂಟ್ಸ್ ಏನು ಅಂತ ಗೊತ್ತಾಗುತ್ತೆ. ನಾನು ಹೇಳಿದೆ ನಾವು ಎಷ್ಟು ಇಂಟರ್ಮಿಂಗಲ್ ಆಗಿದ್ದೀವಿ ಅಂತಂದರೆ, ನಾನು ಕೋಲಾರ ಜಿಲ್ಲೆಯವನು, ನೀವು ದಾವಣಗೆರೆಯವರು. ನನ್ನ ಮಾತೃಭಾಷೆ ತೆಲುಗು, ನಿಮ್ಮ ಮಾತೃಭಾಷೆ ಕನ್ನಡ. ನನ್ನ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ. ನಾವು ರಾಗಿ ಮುದ್ದೆ ತಿನ್ನೋರು, ನೀವು ಜೋಳದ ರೊಟ್ಟಿ ತಿನ್ನೋರು. ಆದರೆ 90% ಈ ಹಾಲ್ನಲ್ಲಿ ಕೂತಿರ್ತಕ್ಕಂಥ ಸ್ಟೇಜ್ ಮೇಲೆ, ಸ್ಟೇಜ್ ಹೊರಗಡೆ ಒಂದು ಕಾಮನ್ ಫ್ಯಾಕ್ಟ್ರ್ ಇದೆ. ಏನು ಹೇಳಿ ನೋಡೋಣ? ಅಲ್ಲ ರೀ, ನಾನು ಕರ್ಗಿಲ್ವಾ? 90% ನಿಮ್ಮ ಮುಖಗಳು ನೋಡ್ಕೊಳ್ಳಿ. ಇಲ್ಲಿ ನನ್ನ ಬಣ್ಣನೇ ನಿಮ್ಮದು, ನನ್ನ ಮೈಕಟ್ಟೆ ನಿಮ್ಮದು. ನಿಮ್ಮ ಪ್ರಿನ್ಸಿಪಲ್ ನಮ್ಮ ಅಣ್ಣ ತಮ್ಮಂದಿರಿದ್ದಂಗೆ ನಾವಿಬ್ಬರು. ಏನಾದರೂ ಹೆಚ್ಚು ಕಮ್ಮಿ ಇದೆಯಾ? ನೋಡಿ, ಅವ್ರ ಜಾತಿ ಬೇರೆ, ನನ್ನ ಜಾತಿ ಬೇರೆ, ಅವರ ಆಹಾರ ಪದ್ಧತಿ ಬೇರೆ, ನನ್ನ ಬೇರೆ, ಅವ್ರೂರು ಬೇರೆ, ನನ್ನೂರು. ಹೌ ಈಸ್ ಇಟ್ ಈಸ್ ಪಾಸಿಬಲ್? ದಿಸ್ ಈಸ್ ಬಿಕಾಸ್ ಆಫ್ ಇಂಟರ್ಮಿಂಗ್ಲಿಂಗ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಹಿಂದೂ ಮುಸ್ಲಿಂ ಭೇದ ಭಾವ ಯಾಕೆ ಬರುತ್ತೆ? ಆ ಜಾತಿ ಈ ಜಾತಿ ಭೇದ ಭಾವ ಯಾಕೆ ಬರುತ್ತೆ? ಆ ಭಾಷೆ ಈ ಭಾಷೆ ಅಂತ ಭೇದ ಭಾವ ಯಾಕೆ ಬರುತ್ತೆ? ಆ ಊರಿನವರು ಈ ಊರಿನವರು ಅಂತ ಭೇದ ಭಾವ ಯಾಕೆ ಬರುತ್ತೆ? ಇದನ್ನೇ ಭಾರತದ ಸಂವಿಧಾನದಲ್ಲಿ ನಮಗೆ ರಕ್ಷಣೆ ಮಾಡಿಕೊಡಿ. ದಿಸ್ ಪ್ಲೂರಲಿಸಮ್ ಇನ್ ಇಂಡಿಯಾ ಈಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಪ್ರಿಸರ್ವ್ಡ್ ಇಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ರಿಯಾಲಿಟಿ, ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ಲೂರಲಿಸಮ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲಲ್ಲ. ನಾನೊಂದು ಕಡೆ ಹೇಳ್ತಾ ಇದ್ದೆ, ಇದು ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಅವರು ಶಿವಭಕ್ತರು. ಶಿವಭಕ್ತರಿಗೆ ವಾರದ ಒಪ್ಪತ್ತು ಅಂತ ನಮ್ಮ ಕಡೆ ಇದೆ. ನಿಮ್ಮ ಕಡೆ ಇದೆಯಾ? ವಾರಕ್ಕೊಂದು ದಿವಸ ಒಪ್ಪತ್ತು ಮಾಡ್ತಾರೆ ಅವರು. ಇದೆಯಾ? ಯಾವತ್ತು ಶಿವಭಕ್ತರಿಗೆ? ಹಾಂ. ನನ್ನ ತಂದೆ ಮದುವೆ ಆಗಿದ್ದು ವೆಂಕಟೇಶ್ವರನ ಭಕ್ತರ ಕುಟುಂಬದಲ್ಲಿ. ವೆಂಕಟೇಶ್ವರ ಕುಟುಂಬಕ್ಕೆ ವಾರದ ಒಪ್ಪತ್ತು ಯಾವತ್ತು ನೋಡಿ? ಶನಿವಾರ ಸೋಮವಾರ ಒಂದಾಯಿತು. ನನ್ನ ತಾಯಿ ನನ್ನ ತಂದೆ ಮನೆಗೆ ಬರೋಷ್ಟೊತ್ತಿಗೆ ನನ್ನ ಅಜ್ಜಿ ಸತ್ತೋಗಿದ್ರು, ನನ್ನ ತಾತ ಸತ್ತೋಗಿದ್ದ. ನನ್ನ ತಾಯಿನೇ ನಮ್ಮ ಮನೆಯಲ್ಲಿ ಒಬ್ಬಳೇ ಹೆಂಗಸು. ಆಕೆ ಮೇಡಮ್ ಥರ ಸ್ವಲ್ಪ ಜಬರ್ದಸ್ತ್ ಹೆಂಗಸು, ಸ್ವಲ್ಪ ಗಟ್ಟಿ ಹೆಂಗಸು. ಆಕೆ ಮಾತು ನಡೀತಾ ಇತ್ತು ಮನೆಯಲ್ಲಿ. ಆಕೆ ಏನು ಮಾಡಿದ್ಲು ಗೊತ್ತಾ? ಸ್ಲೋ ಆಗಿ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಸೋಮವಾರ ಒಪ್ಪತ್ತನ್ನು ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲು. ಅಲ್ಲಿಗೆ ನಿಲ್ಲಿಲ್ಲ. ಅಲ್ಲಿ ನಾನು ಮದುವೆ ಆದ್ದು ಮದನಪಲ್ಲಿ ಹತ್ರ ಒಂದು ಹಳ್ಳಿ ಹೆಂಗಸನ್ನ. ಬೆಂಗಳೂರಿನಲ್ಲಿ ನಾವಿಬ್ಬರು ಸಂಸಾರ ಮಾಡಿದ್ವಿ. ನಿಮ್ಗೆ ಯಾರಿಗಾದರೂ ದೊಡ್ಡವರು ನೀವೆಲ್ಲ ಇದ್ದೀರಾ, 2 ದಿವಸದಲ್ಲಿ ಹೆಂಡತಿ ಅರ್ಥ ಆಗುತ್ತಾ? ಮದುವೆ ಆದ 2 ದಿವಸಕ್ಕೆ ಯಾಕೆ ನಿಮ್ಗೆ ಅರ್ಥ ಆಗಿದೆಯಾ? ನನ್ನಾಣೆ ನನ್ನ ಹೆಂಡತಿ ಇದುವರೆಗೂ ನನಗೆ ಅರ್ಥ ಆಗಿದೆ. ನಿನ್ನೆ ರಾತ್ರಿ 9:30 ಫೋನ್ ಮಾಡಿದ್ದಾಳೆ. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. IB-ನಲ್ಲಿ ಇದು ಊಟ ಮಾಡ್ತಿದ್ದಿಂದೆ, ಹುಷಾರಾಗಿರ್ರಿ ಅಂತ. IB-ನಲ್ಲಿ ಮುಂದ್ಗಡೆ ಒಬ್ಬ ಸೆಕ್ಯೂರಿಟಿ, ಹಿಂದ್ಗಡೆ ಒಂದು ಸೆಕ್ಯೂರಿಟಿ, ಅಲ್ಲಿ ಮೇಟಿ ಇರ್ತಾನೆ. 4 ಬಾಗಿಲಿಗೆ 4 ಕಿಟಕಿ ಎಲ್ಲ ಬೋಲ್ಟ್ ಬಂದೋಬಸ್ತ್ ಒಂದು ಜೈಲಿನಲ್ಲಿ ಇಟ್ಟಂಗೆ ಇಟ್ಟಿದ್ದಾರೆ, ಹುಷಾರಾಗಿರ್ರಿ ಅಂತ. ನನಗೆ ಇದುವರೆಗೂ ಅರ್ಥ. 2 ದಿವಸ ಆಯಿತು ನಮ್ಮ ಮನೆಯಲ್ಲಿ ಬೆಂಗಳೂರಿನಲ್ಲಿ. ಸೋಮವಾರ ಬಂತು, ನನ್ನ ಆಕೆ ಒಪ್ಪತ್ತು ಮಾಡಲಿಲ್ಲ. ನಾನು ಅಂದ್ಕೊಂಡೆ ನನ್ನ ತಾಯಿ ಥರ ಶನಿವಾರದವಳು ಇರಬೇಕೀಕೆ,
ಅಂತ ಶನಿವಾರದವರೆಗೂ ಕಾದೆ. ಶನಿವಾರ ಬಂತು, ಆಕೆನೂ ಒಪ್ಪತ್ತು ಮಾಡಲಿಲ್ಲ ಅವತ್ತು. ನಾನಾಗ ಅಂದ್ಕೊಂಡು, ಓಹೋ ಲೇಟೆಸ್ಟ್ ಟ್ರೆಂಡ್ ಇದು, ಶುಕ್ರವಾರದವಳು ಇರಬೇಕು ಈಕೆ. ಶುಕ್ರವಾರನೂ ಬಂತು, ಶುಕ್ರವಾರನೂ ನನ್ನ ಆಕೆ ಒಪ್ಪತ್ತು ಮಾಡಲಿಲ್ಲ. ಇದೇನೋ ಮಾರಯ್ಯ, ಸೋಮವಾರ ಇಲ್ಲ, ಶನಿವಾರ ಇಲ್ಲ, ಶುಕ್ರವಾರ ಇಲ್ಲ, ಯಾವ ಕಾಡಿಂದ ಹಿಡ್ಕೊಂಡು ಬಂದು ಈ ಪ್ರಾಣಿನ ಅಂತ ನಾನು. ಅಂದರೆ ನನಗೆ ಒಪ್ಪತ್ತಿದೆ. ಯಾವತ್ತು ನನ್ನ ಹೆಂಡತಿ ನನ್ನ ಮೇಲೆ ಜಗಳ ಆಡಿಕೊಂಡು ಸಿಟ್ಟು ಮಾಡಿಕೊಂಡು ಅಡುಗೆ ಮಾಡಲ್ವೋ ಆವತ್ತೇ ನನಗೆ ಒಪ್ಪತ್ತು. ನೋಡಿ, ನನ್ನ ಮನೆ ಸೀಕ್ರೆಟ್ ಹೇಳಿದಾಗ ಏನು ಕೇಕೆ ಹಾಕ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದಾರೆ. ನಮ್ಮನೆ ದೋಸೆ ಹೆಂಗೆ ತೂತಿದೆಯೋ ನಿಮ್ಮ ಪ್ರತಿಯೊಬ್ಬರ ಮನೆ ದೋಸು ಅಂತ ತೂತಿದೆ. ನೀವು ಹೇಳ್ಕೊಳ್ತಾ ಇಲ್ಲ, ನಾನು ನಾಚಿಕೆ ಬಿಟ್ಟು ಹೇಳ್ಕೊಳ್ತಾ ಇದ್ದೆ. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ನನ್ನ ತಾಯಿ ಸೋಮವಾರದಿಂದ ಶನಿವಾರಕ್ಕೆ ಒಪ್ಪತ್ತು ಶಿಫ್ಟ್ ಮಾಡಿದಾಗ, ನನ್ನ ಹೆಂಡತಿ ಒಪ್ಪತ್ತೇ ಮಾಡದೇ ಇದ್ದಾಗ ನಾವು ಜಗಳ ಮಾಡಲಿಲ್ಲ, ಹೊಡೆದಾಟ ಬಡದಾಟ ಮಾಡಲಿಲ್ಲ, ಡೈವರ್ಸ್ ಪಿಟಿಷನ್ ಹಾಕಲಿಲ್ಲ. ವಿ ಲವ್ಡ್ ಈಚ್ ಅದರ್, ವಿ ರೆಸ್ಪೆಕ್ಟೆಡ್ ಈಚ್ ಅದರ್, ವಿ ಅಕಾಮಡೇಟೆಡ್ ದಿ ಫೀಲಿಂಗ್ಸ್ ಆಫ್ ಈಚ್ ಅದರ್, ವಿ ಗೇವ್ ಬರ್ತ್ ಟು ಚಿಲ್ಡ್ರನ್. ಟುಡೇ ವಿ ಆರ್ ಹ್ಯಾವಿಂಗ್ ಗ್ರ್ಯಾಂಡ್ ಚಿಲ್ಡ್ರನ್. ದಿಸ್ ಈಸ್ ಇಂಡಿಯಾ, ದಿಸ್ ಈಸ್ ಪ್ಲೂರಲಿಸಮ್ ಇನ್ ಇಂಡಿಯಾ. ಈ ಮುಖಾಂತರ ನಾವು ನಮ್ಮ ಸಂವಿಧಾನನ ಅರ್ಥ ಮಾಡ್ಕೊ. ನಾನು ಕೋಲಾರ ಜಿಲ್ಲೆಯವನು, ನನ್ನ ಮಾತೃಭಾಷೆ ತೆಲುಗು. ನನ್ನ ಹೆಂಡತಿ ಮದನಪಲ್ಲಿ ಆಂಧ್ರ, ಆಕೆ ಮಾತೃಭಾಷೆ ತೆಲುಗು. ನಾವಿಬ್ಬರು ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿದ್ವಿ ಮದುವೆ ಆದಮೇಲೆ. ಈ ರಾಜ್ಯದ ಪ್ರಜಾಪ್ರಭುತ್ವ ಚಳವಳಿಯ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಈ ರಾಜ್ಯನ ಸುತ್ತಬೇಕಾಗಿ ಬಂತು. ಆ ಸಂದರ್ಭದಲ್ಲಿ 4-5 ಸಲ ನಾನು ದಾವಣಗೆರೆಗೂ ಬಂದಿದ್ದೆ ಆ್ಯಸ್ ಎ ಯೂತ್ ಲೀಡರ್. ಈ ರಾಜ್ಯದ ಜನರನ್ನು ನಾನು ತಲುಪಬೇಕಾದ್ರೆ ಕನ್ನಡದಲ್ಲೇ ಭಾಷಣ ಮಾಡೋದು ಅನಿವಾರ್ಯ ಆಯಿತು. ಕನ್ನಡದಲ್ಲಿ ಭಾಷಣ ಮಾಡೋದನ್ನು ಕಲಿತೆ, ಕನ್ನಡದಲ್ಲಿ ಬರೆಯೋದನ್ನು ಕಲಿತೆ, ಕನ್ನಡದಲ್ಲಿ ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಬಂದೆ. ಕ್ರಮೇಣ ಮಾತಾಡ್ತಾ ಇವತ್ತು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಮಾತೃಭಾಷೆ ಕನ್ನಡ. ಹೀಗೆ ನಮ್ಮ ಆಹಾರ ಪದ್ಧತಿಗಳು ಬದಲಾಗ್ತವೆ, ನಮ್ಮ ಉಡುಪುಗಳು ಬದಲಾಗ್ತವೆ, ನಮ್ಮ ಒಪ್ಪತ್ತುಗಳು ಬದಲಾಗ್ತವೆ, ನಮ್ಮ ಭಾಷೆಗಳು ಬದಲಾಗ್ತವೆ. ಇದನ್ನೆಲ್ಲ ಕಾಲಕ್ಕೆ ನಾವು ಒಬ್ಬರಿಗೆ ಇನ್ನೊಬ್ಬರು ಸಹಿಸಿಕೊಂಡು ಈ ದೇಶನ ಮುಂದುವರಿಸ್ಕೊಂಡು ಹೋಗೋದಿಲ್ಲ. ಅದನ್ನೇ ಈ ದೇಶದ ಸಂವಿಧಾನದಲ್ಲಿ ರಕ್ಷಣೆ ಮಾಡಿಕೊಂಡು. Without understanding our roots, without understanding our food habits, our dress habits, our traditions, our customs, friends, it is not possible to understand what is pluralism and what is equality under the Indian Constitution. ಈ ಮುಖಾಂತರ ಭಾರತದ ಸಂವಿಧಾನವನ್ನು ನಾವು ಓದಬೇಕು, ಅರ್ಥ ಮಾಡಬೇಕು, ಅದರಂತೆ ತಿಳ್ಕೊ. ಭಾರತ ದೇಶದಲ್ಲಿ ನಾನು ಆಗಲೇ ಹೇಳಿದಂಗೆ ಅನೇಕ ಧರ್ಮಗಳಿವೆ, ಅನೇಕ ಜಾತಿಗಳಿವೆ. ಇಲ್ಲಿ ಜಾತಿ, ಮೇಲ್ಜಾತಿಗಳು, ಮೇಲ್ವರ್ಗಗಳು, ಕೆಳಜಾತಿಗಳು, ಕೆಳವರ್ಗಗಳು, ಅತಿ ಹೆಚ್ಚು ಅನಕ್ಷರಸ್ಥರು, ಅತಿ ಹೆಚ್ಚು ಬಡವರು, ವಸತಿಹೀನರು, ಬಹುಹೀನರು, ನಿರುದ್ಯೋಗಸ್ಥರು, ಅನಾರೋಗ್ಯಸ್ಥರು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡೋದ್ರೆ ಅವರು ಅತಿ ಹೆಚ್ಚು ಸಿಗೋದು ನಿಮಗೆ ಕೆಳಜಾತಿಗಳಲ್ಲಿ. ಅಂದರೆ ಜಾತಿಯು ಕೂಡ ಒಂದು ವರ್ಗ. ಮೇಲ್ಜಾತಿಗಳು ಮೇಲ್ವರ್ಗಗಳು, ಕೆಳಜಾತಿಗಳು ಕೆಳವರ್ಗಗಳು. ಅಪ್ಪರ್ ಕ್ಯಾಸ್ಟ್ ಇನ್ ಇಂಡಿಯನ್ ಕಂಟ್ರೀಸ್ ಆರ್ ಅಪ್ಪರ್ ಕ್ಲಾಸ್, lower caste or lower class. Caste and class has intermingled in this Indian context. ಹಾಗಾಗಿ ಜಾತಿಗಳ ಮೇಲ್ಜಾತಿಗಳು ಕೆಳಜಾತಿಗಳ ನಡುವೆ ರಾಜಕೀಯ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಸಾಂಸ್ಕೃತಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಗಳು ನಮ್ಗೆ ಅರ್ಥ ಆಗದೆ ಇದ್ದರೆ ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಅರ್ಥ ಆಗೋದಿಲ್ಲ. Without understanding the caste inequality in this country, it is not possible to understand what is the meaning of social justice under the Indian Constitution. ಹಾಗಾಗಿ ಭಾರತ ದೇಶದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೆ ಸಂವಿಧಾನದಲ್ಲಿರ್ತಕ್ಕಂಥ ಸಾಮಾಜಿಕ ನ್ಯಾಯನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತ ದೇಶ ಹಳ್ಳಿಗಳ ದೇಶ. ನಾನು ಆಗಲೇ ಹೇಳಿದಂಗೆ ಭಾರತ ದೇಶದಲ್ಲಿ 6,50,000 ಹಳ್ಳಿಗಳಿವೆ. ಒಂದೊಂದು ಹಳ್ಳಿಗೂ ಒಂದೊಂದು ಗಡಿ. ಆ ಗಡಿ ಪ್ರದೇಶದಲ್ಲಿರ್ತಕ್ಕ ಎಲ್ಲ ಜಮೀನು ಆ ಹಳ್ಳಿಗೆ ಸೇರಿದ್ದು. ಆ ಹಳ್ಳಿಗೆ ಒಬ್ಬ ಪಟೇಲ, ಒಬ್ಬ ಕರ್ಣಂ,
ಒಬ್ಬ ಶಾನುಭೋಗ, ಒಬ್ಬ ತೋಟಿ, ಒಬ್ಬ ತಲವಾರಿ, ಒಬ್ಬ ನೀರುಗಟ್ಟಿ. ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಅಲ್ಲಿ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ದರು. ರೈತರಿಗೆ ಬೇಕಾದಂಥ ಸರಕನ್ನು ತಯಾರು ಮಾಡೋದಕ್ಕೆ ಒಬ್ಬ ಕುಂಬಾರ, ಒಬ್ಬ ಕಂಬಾರ, ಒಬ್ಬ ಕಾಬ್ಲರು, ಒಬ್ಬ ಅಕ್ಕಸಾಲಿಗ, ಗೂಡ್ಸ್ ಪ್ರೊಡ್ಯೂಸರ್ಸ್ ಇದ್ದರು. ಇದರ ಜೊತೆಗೆ ಅಲ್ಲಿ ಸರ್ವಿಸ್ ಪ್ರೊಡ್ಯೂಸ್, ಒಬ್ಬ ಹೇರ್ ಕಟ್ಟರ್, ಒಬ್ಬ ವಾಷರ್ಮ್ಯಾನ್, ಒಬ್ಬ ಪ್ರೀಸ್ಟ್, ಒಬ್ಬ ಟೀಚರ್, ಒಬ್ಬ ಜ್ಯೋತಿಷ್ಯ, ಈ ರೀತಿ ಸರ್ವಿಸ್ ಪ್ರೊವೈಡರ್ಸ್ ಇದ್ರು. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್, ಗೂಡ್ಸ್ ಟು ಸರ್ವಿಸಸ್, ಸರ್ವಿಸ್ ಟು ಸರ್ವಿಸಸ್. ಈ ರೀತಿ ಹಳ್ಳಿಗಳು ಸ್ವತಂತ್ರವಾಗಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕ್ತಾ ಇದ್ವಿ. ಈಚ್ ವಿಲೇಜ್ ಇನ್ ಇಂಡಿಯಾ ಇಸ್ ಅ ಸಾವರಿನ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ರಾಮನೇ ರಾಜ್ಯ ಆಳಿದ್ರೂ ಕೂಡ ರಾಗಿ ಬೀಸೋದು ತಪ್ಪೋದಿಲ್ಲ ಅಂತ ನಮ್ಮ ಹೆಂಗಸರು ಹೇಳ್ತಾ ಇದ್ರು. ವೆದರ್ ರಾಮ ರೂಲ್ಸ್ ಇನ್ ಇಂಡಿಯಾ, ರಹೀಮ್ ರೂಲ್ಸ್ ಇನ್ ಇಂಡಿಯಾ, ವೆದರ್ ರಾಬರ್ಟ್ ರೂಲ್ಸ್ ಇನ್ ಇಂಡಿಯಾ, ಇಟ್ ಮ್ಯಾಟರ್ಸ್ ನಥಿಂಗ್. ಯಾಕೆಂದರೆ ಗ್ರಾಮಾಂತರ ಪ್ರದೇಶದ ಬದುಕು ಅದೇ ರೀತಿ ಮುಂದುವರಿತಾ ಇದೆ. ಈ ಹಳ್ಳಿಗಳ ಮೇಲೆ ಸಣ್ಣ ಸಣ್ಣ ಟೌನ್ಗಳಿದ್ವು. ಆ ಟೌನ್ಗಳಲ್ಲಿ ಜನರಿಗೆ ಬೇಕಾದಂಥ ಬಟ್ಟೆ, ಪಾತ್ರೆ, ಒಡವೆ ಇತ್ಯಾದಿ ತಯಾರು ಮಾಡ್ತಾರೆ. ಅದರ ಮೇಲೆ ದೊಡ್ಡ ದೊಡ್ಡ ನಗರಗಳು, ಅಲ್ಲಿ ಉದ್ಯಮಗಳಿದ್ವು. ಆ ಉದ್ಯಮಗಳಲ್ಲಿ ಅರಮನೆಗೆ ಬೇಕಾದಂಥ ಸರಕು, ಸೈನ್ಯಕ್ಕೆ ಬೇಕಾದಂಥ ಸರಕು, ರಫ್ತು ಮಾಡೋದಕ್ಕೆ ಸರಕು ತಯಾರು ಮಾಡ್ತಾಯಿದ್ರು. ಈ ರೀತಿಯ ಒಂದು ಆರ್ಥಿಕ ವ್ಯವಸ್ಥೆ ಇರತಕ್ಕಂಥ ಈ ದೇಶದಲ್ಲಿ ಮೊಘಲರು ಬಂದು ಈ ದೇಶದಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ಇಂಟ್ರಡ್ಯೂಸ್ ಮಾಡಿದರು. ಅಲ್ಲಿ ರಾಜ, ಇಲ್ಲಿ ರೈತ, ಮಧ್ಯದಲ್ಲಿ ಒಬ್ಬ ಜಮೀನ್ದಾರ್, ಈಸ್ ಏಜೆಂಟ್. ಅದಾದ ನಂತರ ಭಾರತ ಸ್ವತಂತ್ರ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ನಾವು ಮಿಕ್ಸೆಡ್ ಎಕಾನಮಿಯನ್ನು ನಾವು ಅಳವಡಿಸ್ಕೊಂಡ್ವಿ. ನಮ್ಮೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಯೂ ಇದೆ, ಖಾಸಗಿ ಆಸ್ಪತ್ರೆಯೂ ಇದೆ. ಸರ್ಕಾರಿ ಶಾಲೆ ಇದೆ, ಪ್ರೈವೇಟ್ ಶಾಲೆಯೂ ಇದೆ. ನಮ್ಮ ರಸ್ತೆಯಲ್ಲಿ ಗೌರ್ಮೆಂಟ್ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸು ಹೋಗುತ್ತೆ. ನಮ್ಮ ಮನೆಗೆ BWSSB ವಾಟ್ರು ಬರುತ್ತೆ, ನಮ್ಮ ಊರಿನಲ್ಲಿ ಬಿಸ್ಲೇರಿ ವಾಟ್ರೂ ಸಿಗುತ್ತೆ. ಹೀಗೆ ಪ್ರೈವೇಟ್ ಸೆಕ್ಟಾರ್ ಆ್ಯಂಡ್ ಪಬ್ಲಿಕ್ ಸೆಕ್ಟಾರ್ ಒಟ್ಟಿಗೆ ಭಾಗವಹಿಸಿ ಇರ್ತಕ್ಕಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು 1950ರಿಂದ ನಾವು ಭಾರತದ ಸಂವಿಧಾನದಲ್ಲಿ ನಾವು ಪ್ರಾರಂಭ. ಅದನ್ನು ದಾಟಿ ನಾವು ಮಾರ್ಕೆಟ್ ಎಕಾನಮಿಗೆ ಹೋದ್ವಿ. ವಾಟರ್ ಈಸ್ ಪ್ರೈವೇಟೈಸ್ಡ್, ಎಜುಕೇಷನ್ ಈಸ್ ಪ್ರೈವೇಟೈಸ್ಡ್, ಹೆಲ್ತ್ ಈಸ್ ಪ್ರೈವೇಟೈಸ್ಡ್, ಹೌಸಿಂಗ್ ಈಸ್ ಪ್ರೈವೇಟೈಸ್ಡ್, ಟ್ರಾನ್ಸ್ಪೋರ್ಟ್ ಈಸ್ ಪ್ರೈವೇಟೈಸ್ಡ್. ನಾನು ಬೆಂಗಳೂರಿನಿಂದ ದಾವಣಗೆರೆಗೆ ಬರಬೇಕಾದ್ರೆ ಸುಮಾರು 560 ರೂಪಾಯಿ ಟೋಲ್ ಕಟ್ಟಬೇಕು. ನಿಮಗೆಲ್ಲರಿಗೂ ಅನುಭವ ಆಗಿದೆ ಇದು. ಈ ರೀತಿ ಎವ್ರಿಥಿಂಗ್ ಈಸ್ ಪ್ರೈವೇಟ್. ನನಗನ್ನಿಸುತ್ತೆ ಈ ವಿಧಾನಸಭೆ ನಡ್ಕೊಳ್ತಕ್ಕಂಥ ರೀತಿ, ಈ ಪಾರ್ಲಿಮೆಂಟ್ ನಡ್ಕೊಳ್ತಕ್ಕಂಥ ರೀತಿ ಇವೆಲ್ಲ ನೋಡಿದರೆ ಇನ್ನು ಮುಂದೆ ನನ್ನ ಕೈಯಲ್ಲಿ ನಡ್ಸೋಕ್ಕಾಗಲ್ಲ ಅಂತೇಳಿ ಅದು ಕೂಡ ಔಟ್ಸೋರ್ಸಿಂಗ್ ಮಾಡಿಬಿಡ್ತಾರೆ ಅನ್ನೋದು ಭಯ. ಅಲ್ಲಿಗೆ ನಿಲ್ಲಿಲ್ಲ. ನಾವು ಮಾರ್ಕೆಟಿಂದ ಇವತ್ತು ಜಾಗತೀಕರಣಕ್ಕೆ ಪ್ರವೇಶ ಮಾಡಿದ್ದೀವಿ. ಪ್ರಾರಂಭದಲ್ಲಿ 100 ಮಲ್ಟಿನ್ಯಾಷನಲ್ ಕಂಪನೀಸ್, ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಭಾರತ ದೇಶದ ಒಳಗಡೆ ಬಂದವು, ಮಾರ್ಕೆಟ್ಗಳನ್ನು ನಿಯಂತ್ರಣ ಮಾಡಿದವು. ಇವತ್ತು ನಮ್ಮ ಮನಸ್ಸನ್ನೇ ನಿಯಂತ್ರಣ ಮಾಡ್ತಾ ಇವೆ, ನಮ್ಮ ಮೆದುಳನ್ನೇ ನಿಯಂತ್ರಣ ಮಾಡ್ತಾ ಇವೆ. ಮಲ್ಟಿನ್ಯಾಷನಲ್ ಕಂಪನೀಸ್ ಆ್ಯಂಡ್ ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಟ್ ದಿ ಬಿಗಿನಿಂಗ್ ದೇ ಓನ್ಲಿ ಕಂಟ್ರೋಲ್ಡ್ ಮಾರ್ಕೆಟ್ಸ್, ಬಟ್ ಟುಡೇ ದೇ ಆರ್ ಕಂಟ್ರೋಲಿಂಗ್ ಅವರ್ ಮೈಂಡ್ಸ್. ನಾವೇನು ಓದಬೇಕು, ಏನು ಓದಬಾರ್ದು, ಏನು ತಿಳ್ಕೋಬೇಕು, ಏನು ತಿಳ್ಕೋಬಾರ್ದು, ಏನು ಬಟ್ಟೆ ಹಾಕ್ಕೋಬೇಕು, ಏನು ಬಟ್ಟೆ ಹಾಕ್ಕೋಬಾರ್ದು. ಈ ರೀತಿ ಇವತ್ತು ಮಾರ್ಕೆಟ್, ಇಡೀ ಮಾರ್ಕೆಟ್ ಜಾಗತೀಕರಣದ ಪ್ರಭಾವಕ್ಕೆ ನಾವು ಸಿಗ್ತೀವಿ. ಇಂತಹ ಒಂದು ಈ ವ್ಯವಸ್ಥೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಫ್ಯೂಡಲ್ ಎಕನಾಮಿಕ್ ರಿಲೇಷನ್ಶಿಪ್, the mixed economic relationship, the market economic relationship and the globalization economic relationship, you will not be able to understand what is meant by welfare state under the Indian Constitution. ಭಾರತದ ಸಂವಿಧಾನದ ಕಲ್ಪನೆ, ಉದ್ದೇಶ ಕಲ್ಯಾಣ ರಾಜ್ಯನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಕಲ್ಯಾಣ ರಾಜ್ಯ ಅಂದರೆ ಏನು? ಜನಸಾಮಾನ್ಯರ ದಿನನಿತ್ಯ ಅಗತ್ಯಗಳಾದ ನೀರು, ಅನ್ನ, ಬಟ್ಟೆ, ಅಕ್ಷರ ಜ್ಞಾನ, ಆರೋಗ್ಯ, ವಸತಿ, ಸಾರಿಗೆ, ಉದ್ಯೋಗನ ಒದಗಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಒಂದು ಕಾಲದಲ್ಲಿ ರಾಜರ ಮಹಾರಾಜರ ಕೆಲಸ ಏನಿತ್ತು? ಅವರು ಗಡಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಯಾರಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅವರನ್ನು ಹಿಮ್ಮೆಟ್ಟಿಸೋದು, ಸಾಧ್ಯ ಆದರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಅದನ್ನು ನಮ್ಗೆ ಸೇರಿಸ್ಕೊಳ್ಳೋದು.
ದೇಶದ ಒಳಗಡೆ ಏನಾದರೂ ಆಂತರಿಕ ಗಲಭೆಗಳು ನಡೆದರೆ ಅದನ್ನು ಸದೆ ಬಡಿಯೋದು, ಇಷ್ಟೇ ರಾಜರ ಕೆಲಸ ಆಗಿತ್ತು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕಲ್ಯಾಣ ಅಂತಂದರೆ, ಕಲ್ಯಾಣ ರಾಜ್ಯದ ಕಲ್ಪನೆ ಅಂದರೆ ಜನಸಾಮಾನ್ಯರ ದಿನನಿತ್ಯ ಅಗತ್ಯಗಳನ್ನು ಪೂರೈಸತಕ್ಕಂಥ ಕೆಲಸ ಸರ್ಕಾರದ್ದು. ಆದರೆ ಸರ್ಕಾರ ಇವತ್ತು ಇದನ್ನು ಮರ್ತೋಗಿದೆ. ಹಾಗಾಗಿನೇ ನೀರು ಕೊಡೋದು ನಮ್ಮ ಕರ್ತವ್ಯ ಅಲ್ಲ, ಮಾರ್ಕೆಟ್ನಲ್ಲಿ ಸಿಗುತ್ತೆ ತಗೊಳ್ಳೋಗಿ. ಕರೆಂಟ್ ಕೊಡೋದು ನಮ್ಮ ಕರ್ತವ್ಯ ಅಲ್ಲ, ಮಾರ್ಕೆಟ್ನಲ್ಲಿ ಇಟ್ಟಿದ್ದಾರೆ ಅಂಗಡಿ ತಗೊಳ್ಳೋಗಿ. ಉದ್ಯೋಗ ನಿಮ್ಮಿಷ್ಟ, ಓದ್ಕೊಳ್ಳೋದು ನಿಮ್ಮಿಷ್ಟ, ಆರೋಗ್ಯ ನಿಮ್ಮಿಷ್ಟ. ಈ ರೀತಿ ಭಾರತದ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯದ ಕಲ್ಪನೆ ನಿಮ್ಗೆ ಅರ್ಥ ಆಗಬೇಕು ಅಂತ ಅನ್ನೋದಾದರೆ ಪಾಳೆಗಾರಿ ಪದ್ಧತಿಯ ಆರ್ಥಿಕ ಸಂಬಂಧಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದೆ ಸಾಧ್ಯ ಇಲ್ಲ. ಮಿಕ್ಸೆಡ್ ಎಕಾನಮಿನ ಅರ್ಥ ಮಾಡ್ಕೊಳ್ಳೋದೇ ಸಾಧ್ಯ ಇಲ್ಲ. ಜಾಗತೀಕರಣ ಅರ್ಥ ಮಾಡ್ಕೊಳ್ಳೋದ್ರೆ ಸಾಧ್ಯ ಇಲ್ಲ. ಮಾರ್ಕೆಟ್ ಎಕಾನಮಿಯನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಸಾಧ್ಯ ಇಲ್ಲ. ಆ ಮುಖಾಂತರ ಭಾರತದ ಸಂವಿಧಾನದಲ್ಲಿ ನಾವು ಕಲ್ಯಾಣ ರಾಜ್ಯನ ನಾವು ಮಾಡಬೇಕು. ಯಾವ ದೇಶದ ಪ್ರಜಾಪ್ರಭುತ್ವದಲ್ಲಿ ಜಗತ್ತಿನ ಪ್ರತಿಯೊಂದು ದೇಶದ ಕನಿಷ್ಠ ಕರ್ತವ್ಯ ಆ ಜನಸಾಮಾನ್ಯರ ಅಗತ್ಯಗಳನ್ನು ಪೂರೈಸ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗಬೇಕು. ಆದರೆ ಇವತ್ತು ಅಂಥದ್ದಿಲ್ಲ, ಅಂಥದ್ದು ಬೇಕು ಅಂತ ನೀವು ಒತ್ತಡ ಮಾಡಬೇಕು ಅಂದರೆ ಈ ಸಂವಿಧಾನ ನಿಮ್ಗೆ ಅರ್ಥ ಆಗಬೇಕಾಗಿದೆ. ಹೀಗೆ ಸ್ನೇಹಿತರೆ, ಭಾರತದ ಸಂವಿಧಾನವನ್ನು ಈ ದಿಕ್ಕಿನಲ್ಲಿ ನೀವು ಅರ್ಥ ಮಾಡಿಕೊಂಡು, ನಾನು ಅದಕ್ಕೆ ಇನ್ನೂ ಒಂದು ಹೇಳ್ತಾ ಇದ್ದೆ, ಇಡೀ ಭಾರತದ ಸಂವಿಧಾನ ರೂಪ ಆಗಿರ್ತಕ್ಕಂಥದ್ದು, ದಿ ಹೋಲ್ ಫಿಲಾಸಫಿ ಗೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಮೇಕರ್. ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಹಿರಿಯರ ಮೇಲೆ ಭಾಳ ದೊಡ್ಡ ಪ್ರಭಾವ ಬಿದ್ದಿದ್ದೇನೆಂದರೆ ಆ ಪ್ರಭಾವದಿಂದನೇ ಈ ಸಂವಿಧಾನ ಈ ರೂಪ ತಾಳಿರ್ತಕ್ಕಂಥದ್ದು. ಬುದ್ಧನ ದಮ್ಮನ ಮಾರ್ಗ, ಬಸವಣ್ಣನ ಸಮಾನತೆಯ ಮಾರ್ಗ, ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗ, ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಮಾರ್ಗ, ಈ ಮೂಲ ತತ್ವಗಳ ಆಧಾರದ ಮೇಲೆ ಭಾರತದ ಸಂವಿಧಾನ ರಚನೆ ಆಗಿರ್ತಕ್ಕಂಥ. ಹಾಗಾಗಿ ಅಂಬೇಡ್ಕರನ್ನು ಓದ್ಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗೋಲ್ಲ, ಬಸವಣ್ಣನವರನ್ನು ಓದ್ಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ, ಗಾಂಧಿಯನ್ನು ಓದ್ಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ, ಬುದ್ಧನನ್ನು ತಿಳ್ಕೊಳ್ಳದೆ ಭಾರತದ ಸಂವಿಧಾನ ತಿಳ್ಕೊಳ್ಳೋದಿಲ್ಲ. ಈ ದಿಕ್ಕಿನಲ್ಲಿ ಭಾರತದ ಸಂವಿಧಾನವನ್ನು ನಾವು ಓದಬೇಕು, ಅರ್ಥೈಸಬೇಕು. ಅದರಂತೆ ನನಗೆ ಅರಿವಿದೆ. ಐ ಆಮ್ ಕಾನ್ಷಿಯಸ್ ಆಫ್ ದಿ ಫ್ಯಾಕ್ಟ್. ಇಷ್ಟೆಲ್ಲ ಸಾಧನೆಯ ಮಧ್ಯ ಕೂಡ ಭಾರತ ದೇಶದಲ್ಲಿ 70 ವರ್ಷ ಆದ ನಂತರ ಕೂಡ ಒಂದಷ್ಟು ಜನರಿಗೆ ಇನ್ನೂ ಅಕ್ಷರ ಜ್ಞಾನ ಇಲ್ಲ, ಉದ್ಯೋಗ ಇಲ್ಲ, ಆರೋಗ್ಯ ಸಿಗ್ತಾ ಇಲ್ಲ, ಮನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಇನ್ನೊಂದು ಕಡೆ ಭಾರತ ದೇಶದ ಮುಂದೆ ಸವಾಲುಗಳಿವೆ. ಭಯೋತ್ಪಾದನೆ ಒಂದು ಸವಾಲು, ಕೋಮುವಾದ, ಮೂಲಭೂತವಾದ, ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳಿತನ ದೇಶದ ಮುಂದೆ ಇರತಕ್ಕಂಥ ಸವಾಲುಗಳು. ನಾನು ಈ ರೀತಿ ಈ ಥರ ಸವಾಲುಗಳು ಇದ್ದಿದೆ ಅಂದರೆ, ಸರ್ ಭಯೋತ್ಪಾದನೆ ಅಂದರೆ ಅರ್ಥ ಆಯಿತು, ಕೋಮುವಾದ ಅಂದ್ರೂ ಅರ್ಥ ಆಗ್ತಾ ಇದೆ, ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರಲ್ಲ, ಹಂಗಂದ್ರೆ ಏನು, ನಾನು ಎಲ್ಲೂ ಓದಿಲ್ವಲ್ಲ ಅಂತ. ನನಗೂ ಸ್ವಲ್ಪ ಕಷ್ಟ ಆಯ್ತು ಆ ಹುಡುಗನಿಗೆ ಹೆಂಗೆ ಹೇಳೋದು ಅಂತ. ತಕ್ಷಣ ಒಂದು ಇನ್ಸಿಡೆಂಟ್ ಜ್ಞಾಪಕ. ಕೌನ್ ಮನೆಗ ಕರೋರ್ಪತಿ ಓದಿದ್ದೀರಾ, ನೋಡಿದ್ದೀರಾ? ಏನು ನೋಡಿದ್ದೀರಾ ಇಲ್ವಾ? ನೋಡಿ, 3 ಸಲ ಕೇಳಬೇಕು ಮೇಷ್ಟ್ರು. ಆ ಕಡೆ ಅಮಿತಾಬ್ ಬಚ್ಚನ್ ಕೂತಿರ್ತಾನೆ, ಈ ಕಡೆ ವಿದ್ಯಾ ಆನ್ಸರ್ ಮಾಡೋ ಹುಡುಗ ಕೂತಿರ್ತಾನೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅಮಿತಾಬ್ ಬಚ್ಚನ್ ಕೇಳ್ತಾನೆ, ಆಪ್ಕಾ ಪಿತಾ ಕಾ ನಾಮ್ ಕ್ಯಾ ಹೈ? ಅವ್ನು ಬಾಯಿ ಬಿಡೋಲ್ಲ, ಸುಮ್ಮನೆ ಕೂತಿರ್ತಾನೆ. ಆಗ ಅಮಿತಾಬ್ ಬಚ್ಚನ್ ಅಂತೀನಿ, ಇವನು ಯಾನೋ ಕೋಲಾರ ಕಡೆಯವನು, ಹಿಂದಿ ಬರೋಲ್ಲ ಇವನಿಗೆ ಅಂಥೇಳಿ ಇಂಗ್ಲೀಷ್ ಹೇಳಿ, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಅವನು ಅಲ್ಲಿಗೂ ಬಾಯಿ ಬಿಡೋಲ್ಲ, ಸುಮ್ಮನೆ ಕೂತಿರ್ತಾನೆ ಗುಮ್ಮಂತರ ಹಂಗೆ. ಅಮಿತಾಬ್ ಬಚ್ಚನ್ಗೆ ಸಿಟ್ಬೇಕು, ಯೂಸ್ಲೆಸ್ ಫೆಲೋ, ನೀನು ಕನ್ನಡ ಬರೋಲ್ಲ, ಇದು ಹಿಂದಿ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ, ಯಾಕೆ ಬಂದೆ ಈ ಕಾರ್ಯಕ್ರಮಕ್ಕೆ? ಆಗ ಹುಡುಗನಿಗೆ ಸಿಟ್ಟು ಬರುತ್ತೆ. ಅಮಿತಾಬ್ ಬಚ್ಚನ್, ಯೂಸ್ಲೆಸ್ಸು ನಾನಲ್ಲ ನೀನು ಅಂತ. ಅರೆ ನಾನು ಹೆಂಗಯ್ಯ ಯೂಸ್ಲೆಸ್ಸು? ಕೇಳ್ತಾನೆ ಇದ್ದೀನಿ ನಾನು, ಒಂದು ಭಾಷೆ ಅಲ್ಲ 2 ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ. ನೀನು ಕೇಳ್ತಾ ಇದೆಯಾ ಮರಯ್ಯ, ಆದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ ಕೊಡಬೇಕಾ ಬೇಡವಾ? This is the type of brilliance and intelligence that we are producing. India needs brilliant boys and girls, I agree. But that alone will not save the country. In addition to your brilliancy, in addition to your intelligence, you require humanism. ಬೇಕು, ಒಂದಷ್ಟು ಸಂಸ್ಕೃತಿ ಇರಬೇಕು.
ದೇಶದ ಬಗ್ಗೆ ಒಂದಷ್ಟು ಪ್ರೀತಿ ಪ್ರೇಮ ಇರಬೇಕು. ದೇಶದ ಬಗ್ಗೆ ಪ್ರೀತಿ ಇಲ್ಲದೆ ಇರೋರು, ಜನರ ಬಗ್ಗೆ ಪ್ರೀತಿ ಇಲ್ಲದೆ ಇರೋ, ಮಾನವೀಯ ಮೌಲ್ಯಗಳೇ ಇಲ್ಲದೆ ಇರ್ತಕ್ಕಂಥವ್ರು ಪ್ರತಿಭೆ ಇದ್ರೇನು ಸತ್ರೇನದು. ದೇರ್ಫೋರ್ ಇಂಡಿಯಾ ನೀಡ್ಸ್ ಬ್ರಿಲಿಯಂಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವಿತ್ ಹ್ಯೂಮನಿಸಮ್, ವಿತ್ ಸಮ್ ಕಲ್ಚರ್ ಆ್ಯಂಡ್ ವಿತ್ ಸಮ್ ಪೇಟ್ರಿಯಟ್ಸ್. ಅವರು ಮಾತ್ರ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲರು, ಈ ಸವಾಲುಗಳನ್ನು ಹಿಮ್ಮೆಟ್ಟಿಸಬಲ್ಲರು. ಹಾಗಾಗಿ ಕೆಲವರು ಹೇಳ್ತಾ ಇದ್ದಾರೆ ಈ ಸಮಸ್ಯೆಗಳಿಗೆ ಕಾರಣ, ಈ ಸವಾಲುಗಳಿಗೆ ಕಾರಣ ಭಾರತದ ಸಂವಿಧಾನ ಅಂತ. ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ಅದು ತಪ್ಪು ತಿಳುವಳಿಕೆ. ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಟ್ ದಿ ಫಾಲ್ಟ್ ಲೈಸ್ ಇನ್ ದಿ ಪೀಪಲ್ ಹೂ ಆರ್ ಇಂಪ್ಲಿಮೆಂಟ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಯಾವುದೇ ದೋಷ ಇಲ್ಲ, ಸಂವಿಧಾನವನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಜನರಲ್ಲಿ ದೋಷ ಇದೆ, ಅವರು ಅದನ್ನು ಸರಿಯಾಗಿ ಮಾಡಲಿಲ್ಲ. ಆ ಕಾರಣದಿಂದಾನೇ ಇವತ್ತು ಒಂದಷ್ಟು ಸಮಸ್ಯೆಗಳು ನಮ್ಮ ಮುಂದೆ ಇವೆ, ಸವಾಲುಗಳಿವೆ. ಈ ಸಮಸ್ಯೆಗಳನ್ನು ಪರಿಹಾರ ಆಗಬೇಕು ಅಂತ ಅನ್ನೋದಾದರೆ, ಈ ಸವಾಲುಗಳನ್ನು ಹಿಮ್ಮೆಟ್ಟಿಸಬೇಕು ಅಂತ ಅನ್ನೋದಾದರೆ ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ನಡ್ಕೋಬೇಕು. ಆರ್ಯಾಗ ಮಾತ್ರ ಸಮಸ್ಯೆಗಳು ಪರಿಹಾರ ಆಗ್ತವೆ, ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ. ಆ ಕೆಲಸನ ನೀವೆಲ್ಲ ಮಾಡಬೇಕು ಅಂತ ಮನವಿ ಮಾಡೋದಕ್ಕೆ ಇವತ್ತು ರಾಜ್ಯಾದ್ಯಂತ ನಾವು ಹೋಗಿ ಈ ಉಪನ್ಯಾಸಗಳನ್ನು ಕೊಟ್ಟು ಈ ಕಾರ್ಯಕ್ರಮ ಮಾಡ್ತೀವಿ. ನೀವೆಲ್ಲ ಮಕ್ಕಳು, ಭವಿಷ್ಯತ್ ನಿಮ್ಮದು. ಯು ಆರ್ ದಿ ಫ್ಯೂಚರ್ ಆಫ್ ಇಂಡಿಯಾ. ವುಮೆನ್ ಹ್ಯಾಸ್ ಎ ಬಿಗ್ ರೋಲ್ ಟು ಪ್ಲೇ. ಥ್ರೂಔಟ್ ದಿ ಹಿಸ್ಟ್ರಿ ವುಮೆನ್ ಹ್ಯಾಸ್ ಪ್ಲೇಡ್ ಎ ವೆರಿ ಬಿಗ್ ರೋಲ್. ಸ್ವಾತಂತ್ರ್ಯ ಬಂದ ನಂತರ ಇವತ್ತು ನಾವು ಒಂದಷ್ಟು ಅದ್ಭುತವಾದಂಥ, ವಿ ಹ್ಯಾವ್ ಸೀನ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವಿ ಹ್ಯಾವ್ ಸೀನ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ವಿ ಹ್ಯಾವ್ ಸೀನ್ ವುಮೆನ್ ಚೀಫ್ ಮಿನಿಸ್ಟರ್ಸ್ ಇನ್ ದಿಸ್ ಇಂಡಿಯಾ, ವಿ ಹ್ಯಾವ್ ಸೀನ್ ವುಮೆನ್ ಗವರ್ನರ್ಸ್ ಇನ್ ಇಂಡಿಯಾ, women Supreme Court judges, women Chief Justice of the High Courts, IPS, IAS, IFS. Tell me an area where women has not entered. ಇವೆಲ್ಲ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನನ್ನು ನೀವು ಉಳಿಸ್ಕೊಂಡು ಎಲ್ಲ ಕ್ಷೇತ್ರಗಳಿಗೂ ನೀವು ಪ್ರವೇಶ ಆಗಿ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಮಾಡಿ ಈ ದೇಶನ ಇನ್ನೂ ಪ್ರಗತಿ ಹತ್ರ ನೀವು ಕೊಂಡೊಯ್ಯಬೇಕಾಗಿದೆ. ಅದಕ್ಕೆ ಮುಖ್ಯವಾದಂಥ ಕೆಲಸ ನೀವೆಲ್ಲ ಇದನ್ನು ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೋಬೇಕು. ನಮಸ್ಕಾರ. ಇಷ್ಟು ಹೊತ್ತು ನಮಗೆ ಎಲ್ಲರಿಗೂ ಸಂವಿಧಾನದ ಬಗ್ಗೆ ತಿಳಿಸಿಕೊಟ್ಟಂತಹ ಮಾನ್ಯ ಶ್ರೀ ಎಚ್.ಎನ್. ನಾಗಮೋಹನ್ ಸರ್ ಇವರಿಗೆ ಧನ್ಯವಾದಗಳು. ನಿಮಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿರ್ತವೆ ಮತ್ತು ಕೆಲ ಸಮಸ್ಯೆಗಳು ಕೂಡ ನಿಮ್ಮಲ್ಲೇ ಉದ್ಭವ ಆಗಿರ್ತದೆ. ದಯವಿಟ್ಟು ಆ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಮತ್ತು ನೇರವಾಗಿಯೇ ಕೇಳಬೇಕು. ಯಾರಾದರೂ ಕೂಡ ಪ್ರಶ್ನೆಗಳಿದ್ದರು ಅಂದರೆ ದಯವಿಟ್ಟು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ, ಅದಕ್ಕೆ ಸಾಹೇಬರು ಉತ್ತರ ಕೊಡ್ತಾರೆ. ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ, ಆದರೆ ನಾನು ಜಡ್ಜಿಯಾಗಿ ಉತ್ತರ ಕೊಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಒಂದು ಹೇಳ್ತೀನಿ, ಭಾರತ ದೇಶದ ರಾಜಕೀಯ ಬೆಳವಣಿಗೆಗಳು, ಅದರಲ್ಲೂ ಇವತ್ತಿನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಳವಣಿಗೆಗಳು ಮಗು ನಿನ್ಗೊಬ್ಬಳಿಗೆ ಮಾತ್ರ, ನಮ್ಮೆಲ್ಲರಲ್ಲಿ ಕೂತಿದ್ದ ಪ್ರತಿಯೊಬ್ಬರಿಗೂ ನಮ್ಮ ಮನದಾಳದಲ್ಲಿ ನಮ್ಮೆಲ್ಲರಿಗೂ ಕೂಡ ಅಸಮಾಧಾನ ಇದೆ. ವಿ ಆರ್ ನಾಟ್ ಹ್ಯಾಪಿ ಅಬೌಟ್ ದೀಸ್ ಡೆವಲಪ್ಮೆಂಟ್ಸ್. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತಂತಂದರೆ ನಮಗೆ ಲಜ್ಜೆ ಬೇಕ್ರಿ. ವೆದರ್ ಯು ಆರ್ ಮೀ, ನಮ್ಮೆಲ್ಲರಿಗೂ ಸ್ವಲ್ಪ ಲಜ್ಜೆ ಬೇಕು ನಮ್ಮ ಬದುಕಲ್ಲಿ. ಲಜ್ಜೆ ಇಲ್ಲದೆ ಇರತಕ್ಕಂಥ ಬದುಕು ಅದು ಬದುಕೇ ಅಲ್ಲ. ಇವತ್ತು ರಾಜಕಾರಣದಲ್ಲಿ ಕೆಲವರನ್ನು ಬಿಟ್ಟು ಬಹುಪಾಲು ಜನರಿಗೆ ಈ ಲಜ್ಜೆ ಅಂತಕ್ಕಂಥ ಮೌಲ್ಯ ಇಲ್ಲ. ಅಧಿಕಾರಕ್ಕಾಗಿ, ಹಣಕ್ಕಾಗಿ ಈ ನಾಟಕ ಎಲ್ಲ, ಯಾವುದೇ ಸೈದ್ಧಾಂತಿಕ ಆಧಾರದ ಮೇಲಲ್ಲ, ಜನಪರ ಕಲ್ಯಾಣಕ್ಕಾಗಿ ಅಲ್ಲ, ಜನರ ಸಮಸ್ಯೆಗಳಿಗಾಗಿ ಅಲ್ಲ, ಅನ್ಎಂಪ್ಲಾಯ್ಮೆಂಟ್ಗಾಗಿ ಈ ಡೆವಲಪ್ಮೆಂಟ್ ನಡೆದಿದೆಯಾ? ರೈತರ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಪರಿಹಾರಕ್ಕಾಗಿ ಈ ಬೆಳವಣಿಗೆನಾ? ಬಡವರು ದಿನನಿತ್ಯ ಜೀವನ ನಡೆಸೋದು ದುರ್ಬಲ ಆಗಿದೆ, ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಈ ಬೆಳವಣಿಗೆನಾ? ಇಟ್ ಈಸ್ ಎ ಶೇಮ್. ಇದು ಯಾರಿಗೂ ಅಸಂಸಮ. ಹಾಗಾಗಿ ಲಜ್ಜೆ ಬೇಕು. ನಾನು ಮೊನ್ನೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಾನು ಹೇಳ್ತಾ ಇದ್ದೆ, ನಾವು 5 ವರ್ಷಕ್ಕೆ ನಮ್ಮನ್ನು ಆಳಿ ಅಂತ ನಾವು ಮತ ಕೊಡ್ತೀವಿ, ನಿನಗಿಷ್ಟ ಬಂದಾಗ ನೀನು ಹೋಗಬೇಕು ಅಂತ ಅನ್ನೋದಾದರೆ
ನಾನು ಹೇಳಿದೆ, ನೀನು ಬೇಕಾದರೆ ಹೋಗಿ ಮಾರಾಯ, ಆದರೆ ಅದಕ್ಕೊಂದು ಷರತ್ತು ಹಾಕಬೇಕು. ಏನು ಅಂತಂದರೆ, ಇನ್ನು 10 ವರ್ಷಗಳ ಕಾಲ ನೀನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂಗೆ ಒಂದು ಕಂಡೀಷನ್ ಹಾಕಬೇಕು. 2ನೇ ಕಂಡೀಷನ್, ನಿನ್ನ ತಪ್ಪಿನಿಂದ ಮತ್ತೆ ನಾವು ಚುನಾವಣೆಗೆ ಹೋಗಬೇಕು, ಅದೆಷ್ಟು ಖರ್ಚಾಗುತ್ತೋ ಅಷ್ಟು ನೀನು ಕಟ್ಕೊಡ್ಬೇಕು. ಈ 2 ಷರತ್ತುಗಳನ್ನು ಹಾಕಿ ಆ ರಾಜೀನಾಮೆ ಒಪ್ಪಬೇಕು ಅಂತ ಒಂದು ಪರಿಸ್ಥಿತಿ ಬರಬೇಕು. ಕಾನೂನಲ್ಲಿ ಅವಕಾಶ ಇಲ್ಲ ಅಂತಂದರೆ ಸ್ಪೀಕರ್ ಅವರು ಅಂತಹದ್ದಕ್ಕೆ ಒಂದು ಫೌಂಡೇಶನ್ ಹಾಕಬೇಕು. ನಾವು ಜನಸಾಮಾನ್ಯರು ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಆ ಕಾನೂನನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಅವಕಾಶ ಆಗುವಂತೆ ನಾವು ಒತ್ತಾಯ ಮಾಡಬೇಕು. ಜನರು ಈ ರೀತಿ ತಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರನೇ ಈ ರಾಜಕೀಯ ಬೆಳವಣಿಗೆಗಳನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಈಗ ಒಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕು ಅಂದ್ರೆ ಈಗ ಒಂದೊಂದು ಮೀಸಲಾತಿ SST ಅಲ್ಲಿ ಜಾಸ್ತಿ ನೋಡ್ತಾ ಇದ್ದಾರೆ, ಇನ್ನು ಉಳಿದಂತವರಿಗೆ ಮೀಸಲಾತಿ ಕಡಿಮೆ ಇದೆ. ಇದು ಸಂವಿಧಾನ ಯಾವ ರೀತಿಯಾಗಿ ಒಂದು ಕಾನೂನು ಜಾತಿಗೆ ಇನ್ನೊಂದು ಕಾನೂನನ್ನು ಮಾಡ್ತಾರೆ? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಸಂವಿಧಾನದಲ್ಲಿ ಸಮಾನತೆ ಅಂತ ಸಾರಿದ್ದಾರೆ, ಆದರೆ ಕೆಲವರು ಮೀಸಲಾತಿ ಕೊಡ್ತೀರಾ, ಕೆಲವರು ಮೀಸಲಾತಿ ಕೊಡೋಲ್ಲ. ಇದು ನ್ಯಾಯನಾ? ಹೌದು. ನಾನು ಡಿಸ್ಕ್ರಿಮಿನೇಷನ್ ಅಮಾಂಗ್ ಈಕ್ವಲ್ಸ್ ಆರ್ ಈ ಥರ ಹೇಳ್ಬೋದು, ಡಿಫರೆಂಟ್ ಟ್ರೀಟ್ಮೆಂಟ್ ಅಮಾಂಗ್ ಈಕ್ವಲ್ಸ್ ಅಮೌಂಟ್ಸ್ ಟು ಡಿಸ್ಕ್ರಿಮಿನೇಷನ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾವು ಈಕ್ವಲ್ಸ್ ಆಗಿದ್ದು, ನಿಮಗೊಂದು ರೀತಿ ನನಗೊಂದು ರೀತಿ ಆಗಿದ್ದರೆ ಅದು ಡಿಸ್ಕ್ರಿಮಿನೇಷನ್. ಅರ್ಥ ಆಯ್ತಾ? ಈ ಡಿಫರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಮಾಂಗ್ ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್. ಸಪೋಸ್ ಯು ಆ್ಯಂಡ್ ಐ ಆರ್ ಅನ್ಈಕ್ವಲ್ಸ್ ಆಗಿದ್ದಾಗ ಡಿಫರೆಂಟ್ ಟ್ರೀಟ್ಮೆಂಟ್ ವಿಲ್ ಇಟ್ ಅಮೌಂಟ್ ಟು ಡಿಸ್ಕ್ರಿಮಿನೇಷನ್. ಈ ಪ್ರಿನ್ಸಿಪಲ್ ಅರ್ಥ ಮಾಡಿ. ನಾನು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಡಿಫರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಮಾಂಗ್ ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್. ಡಿಫರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಅಮಾಂಗ್ ಅನ್ಈಕ್ವಲ್ಸ್ ವಿಲ್ ಇಟ್ ಅಮೌಂಟ್ ಟು ಡಿಸ್ಕ್ರಿಮಿನೇಷನ್? ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಏನಂತಂತಂದರೆ, ಸಹಕಾರಿ ಬ್ಯಾಂಕ್ಗಳಿದೆಯಲ್ಲಮ್ಮ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ವುಮೆನ್ ಕೋಆಪರೇಟಿವ್ ಸೊಸೈಟೀಸ್, ಎಕ್ಸ್ ಆರ್ಮಿ ಮೆನ್ ಕೋಆಪರೇಟಿವ್ ಸೊಸೈಟೀಸ್, ಟ್ರೈಬಲ್ ಸೊಸೈಟೀಸ್, ಕೇಳಿದ್ದೀರಾ? ಈ ಥರ ಡಿಫ್ರೆಂಟ್ ಅವರು ಸೊಸೈಟಿ. ಈ ಎಲ್ಲ ಸೊಸೈಟಿಗಳು ವರ್ಷಕ್ಕೊಂದ್ಸಲ ಆಡಿಟ್ ಮಾಡಿಸ್ಬೇಕು. ಹಾಗೇನು ಮಾಡಿದ್ರು, ಒಂದು ಕ್ಯಾಟಗಿರಿ ಆಫ್ ಸೊಸೈಟೀಸ್ಗೆ 3% ಫೀ ಕಲೆಕ್ಟ್ ಮಾಡಿದರು, ಇನ್ನೊಂದು ಕ್ಯಾಟಗಿರಿ ಸೊಸೈಟೀಸ್ಗೆ 2%, ಇನ್ನೊಂದು ಕ್ಯಾಟಗಿರಿ ಸೊಸೈಟೀಸ್ಗೆ 1%, ಇನ್ನೊಂದು ಕ್ಯಾಟಗಿರಿ ಪರ್ಸೆಂಟ್ಗೆ 0.5%. ಆಗ ನಮ್ಮ ಮುಂದೆ ಕ್ವಶನ್ ಹಾಕಿದ್ರು, ನಾವು ಕೋಆಪರೇಟಿವ್ ಬ್ಯಾಂಕು, ಅವರು ಕೋಆಪರೇಟಿವ್ ಬ್ಯಾಂಕು, ನಮಗೆ 3%, ಅವ್ರಿಗೆ 0.5% ಸರಿನಾ? 3% ಯಾರಿಗಾಗಿದ್ದಾರೆ ಅಂದರೆ, ಬ್ಯಾಂಕ್ಗಳು ಸ್ಟಾರ್ಟ್ ಮಾಡಿ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ಅವ್ರಿಗೆ 3%. ಟ್ರೈಬಲ್ ಅವರು ಕಾಡಲ್ಲಿ ಸಂಗ್ರಹ ಮಾಡಿ ಅದರಲ್ಲೆಲ್ಲ ಒಂದು ಸೊಸೈಟಿನಲ್ಲಿ ಹಾಕಿ ಆ ಸೊಸೈಟಿ ಮುಖಾಂತರ ಮಾರಿ ಜೀವನ ಮಾಡ್ಕೊಳ್ತಾರಲ್ಲ, ಅವ್ರಿಗೆ 0.5%. ಈ ಕಾಡಿನ ಅರಣ್ಯವಾಸಿಗಳ ಸೊಸೈಟಿಗೂ ಅರ್ಬನ್ನಲ್ಲಿ ಬಡ್ಡಿ ವ್ಯಾಪಾರ ಮಾರಿ ಸೊಸೈಟು ಈಕ್ವಲ್ಸಾ? ಅನ್ಈಕ್ವಲ್ಸ್ ಅಲ್ವಾ? ಅವ್ರಿಗೆ 0.5%, ಇವ್ರಿಗೆ 3%, ಸರಿನಾ ಅಲ್ವಾ? ಅಷ್ಟೇ. ದೇಶದಲ್ಲಿ ಜಾತಿಗಳಿವೆ. ನಾನು ಆಗಲೇ ಹೇಳಿದೆ, ಮೇಲ್ ಜಾತಿಗಳು ಇವೆ, ಕೆಳ ಜಾತಿಗಳು ಇವೆ. ಈ ದೇಶದಲ್ಲಿ ಕೆಳ ಜಾತಿಗಳಿಗೆ 3000 ವರ್ಷಗಳ ಕಾಲ ಶಾಲೆಗೆ ಸೇರಿಸಲೇ ಇಲ್ಲ, ಆಸ್ತಿ ಹಕ್ಕು ನೀಡಲಿಲ್ಲ, ಮಿಲಿಟ್ರಿಗೆ ಸೇರಿಸಲಿಲ್ಲ, ತಲೆ ಎತ್ತು ಓಡಾಡೋಂಗಿಲ್ಲ, ಆಡಳಿತದಲ್ಲಿ ಭಾಗವಹಿಸೋಂಗಿಲ್ಲ, ಆಸ್ತಿ ಕೊಂಡ್ಕೊಳ್ಳೋಂಗಿಲ್ಲ. ವಿ ಡಿನೈಡ್ ಎಜುಕೇಷನಲ್ ರೈಟ್ಸ್, ವಿ ಡಿನೈಡ್ ಪ್ರಾಪರ್ಟಿ ರೈಟ್ಸ್, ವಿ ಡಿನೈಡ್ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್, ವಿ ಡಿನೈಡ್ ಡಿಫೆನ್ಸ್ ರೈಟ್ಸ್. ಎಲ್ಲ ರೀತಿಯಲ್ಲೂ ವಂಚನೆ ಮಾಡಿ ಈ ಸಮುದಾಯಗಳು 3000 ವರ್ಷಗಳ ಕಾಲ ಇದ್ರಲ್ಲ, ಅವ್ರಿಗೆ ಸ್ವಲ್ಪ ಬೆನಿಫಿಟ್ ಕೊಡಬೇಕಾ ಬೇಡವಾ?
ದೇರ್ಫೋರ್ ಅವ್ರಿಗೊಂದು ಟ್ರೀಟ್ಮೆಂಟು, ಬೇರೆಯವ್ರಿಗೊಂದು ಟ್ರೀಟ್ಮೆಂಟು ವಿಲ್ ನಾಟ್ ಅಮೌಂಟ್ ಟು ಡಿಸ್ಕ್ರಿಮಿನೇಷನ್. ದಿಸ್ ಈಸ್ ಒನ್ ನಂಬರ್ ಫಸ್ಟ್ ಪ್ರಿನ್ಸಿಪಲ್. ವುಮೆನ್ ಇನ್ ದಿಸ್ ಕಂಟ್ರಿ ಆರ್ ಡಿನೈಡ್ 3000 years ಎಜುಕೇಷನ್. ಆಡಳಿತದಲ್ಲಿ ಇಲ್ಲ, ಸೈನ್ಯದಲ್ಲಿಲ್ಲ, ಆಸ್ತಿ ಹಕ್ಕಿಲ್ಲ ಮಹಿಳೆಗೆ. ಮಹಿಳೆಯೇ ಒಂದು ಆಸ್ತಿ ಪುರುಷನಿಗೆ. ಮಹಾಭಾರತದಲ್ಲಿ ಪಾಂಡವರು ಜೂಜಾಟದಲ್ಲಿ ತಮ್ಮ ಹೆಂಡತಿಯನ್ನು ಇಟ್ರ ಇಲ್ವಾ, ದ್ರೌಪದಿಯನ್ನು? ಯಾವ್ದಾರ ಏನು ಸಂಕೇತ? ವುಮೆನ್ ಈಸ್ ದಿ ಪ್ರಾಪರ್ಟಿ ಆಫ್ ಮ್ಯಾನ್ ಅಂತ ಆಯ್ತಲ್ವಾ? ವುಮೆನ್ಗೆ ಪ್ರಾಪರ್ಟಿ ಅಲ್ಲ, ವುಮೆನ್ ಇಟ್ ಸೆಲ್ಫ್ ಇಸ್ ಎ ಪ್ರಾಪರ್ಟಿ ಆಫ್ ಮ್ಯಾನ್ ಅಂತಕ್ಕಂಥ ರೀತಿಯೆಲ್ಲ ನಡೆಸ್ಕೊಂಡ್ರಿ. ಇವತ್ತು ಆ ಮಹಿಳೆಯರಿಗೆ ನಾವು ಒಂದು ಸ್ವಲ್ಪ ಮೀಸಲಾತಿ ಕೊಟ್ಟರೆ ತಪ್ಪ? ಡು ಯು ಸೇ ನೋ? ಇದು ಒಂದು ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಯಾರು ನಮ್ಮಲ್ಲಿ ಬಹಳ ಜನಕ್ಕೆ ಇದು ತಪ್ಪು ಅಭಿಪ್ರಾಯ ಇದೆ. ಟೋಟಲ್ ಉದ್ಯೋಗ ಅವಕಾಶಗಳು ನಮ್ಮಲ್ಲಿ ಎಷ್ಟಿದೆ, ಟೋಟಲ್ ಎಂಪ್ಲಾಯ್ಮೆಂಟ್ ಜನರೇಷನ್, ಅದರಲ್ಲಿ 97.3%, ನೋಟ್ ಮಾಡ್ಕೊಳ್ಳಿ, 97.3% ಪ್ರೈವೇಟ್ ಸೆಕ್ಟಾರ್ನಲ್ಲಿರೋದು. ಪ್ರೈವೇಟ್ ಸೆಕ್ಟಾರ್ನಲ್ಲಿ ಮೀಸಲಾತಿ ಅಪ್ಲೈ ಆಗುತ್ತಾ? ಇಲ್ಲ. ಇನ್ನು 97.3 ಹೋದರೆ ಉಳಿದಿದ್ದು ಎಷ್ಟಪ್ಪ? 2.7. ಈ 2.7ನಲ್ಲಿ ಮಿಲ್ಟ್ರಿಗೆ ಮೀಸಲಾತಿ ಇಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಮೀಸಲಾತಿ ಇಲ್ಲ, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ಗೆ ಮೀಸಲಾತಿ ಇಲ್ಲ, ಬೋರ್ಡ್ಸ್ ಆ್ಯಂಡ್ ಕಮಿಟೀಸ್ಗೆ ಮೀಸಲಾತಿ ಇಲ್ಲ. ಇವೆಲ್ಲ ಒಟ್ಟು ಸೇರಿದ್ರೆ 0.7 ಹೊರಟೋಯ್ತು. ಇನ್ನು ಉಳಿದಿದ್ದು ಎಷ್ಟು? ಈ 2%ನಲ್ಲಿ 1% ಜನರಲ್ ಕ್ಯಾಟಗರಿಗೆ, ಇನ್ನು ರಿಸರ್ವ್ ಕ್ಯಾಟಗರಿ ಎಷ್ಟು? 1%. ಈ 1% ರಿಸರ್ವ್ ಕೊಟ್ಟಿವಲ್ಲ, ಎಷ್ಟು ಜನಕ್ಕೆ? 72% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆರ್ ಗಿವನ್ ಓನ್ಲಿ 1% ರಿಸರ್ವೇಷನ್. 99% ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ನಿಮಗೆ ಓಪನ್ ಫೀಲ್ಡ್ನಲ್ಲಿವೆ, ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು. ರಿಸರ್ವೇಷನ್ ಎಷ್ಟು? ಆ 1% ಎಷ್ಟು ಪರ್ಸೆಂಟೇಜ್ ಜನರಿಗೆ? 72% ಜನರಿಗೆ. ಇದು ಅನ್ಯಾಯನಾ? ಒಂದು. ಎರಡನೇದು, ಈ 1% ಕೊಟ್ಟಿದ್ದೀವಲ್ಲ ರಿಸರ್ವೇಷನು, ಅವ್ರೇನು ಪಾಕಿಸ್ತಾನದವರಾ, ಚೈನಾದವರಾ, ರಷ್ಯಾದವರಾ? ನಮ್ಮ ಪಕ್ಕದಲ್ಲೇ ಹುಟ್ಟಿದಲ್ಲವರಲ್ವಾ, ನಮ್ಮ ಜೊತೆಯಲ್ಲಿ ಓದ್ದವರೇ ಅಲ್ವಾ, ನಮ್ಮ ಡೆಸ್ಕ್ ಮೇಟ್ಸೇ ಅಲ್ವಾ ಅವರು? ಟು ಹೂಮ್ ವಿ ಹ್ಯಾವ್ ಡಿನೈಡ್ 3000 years ದಿ ರೈಟ್ಸ್. ಈಸ್ ಇಟ್ ನಾಟ್ ರೈಟ್ ಟು ಗಿವ್ ದೆಮ್ ಸಮ್ ಬೆನಿಫಿಟ್? ನಿಮಗೆ ಪಿ ಟಿ ಇದೆಯಾ ಇಲ್ವಾ? ಇದೆಯಾ? ಪಿ ಟಿ ಮಾಸ್ಟರ್ ಇಲ್ವಾ? ನಾನು ಪಿ ಟಿ ಅಂದರೆ ಇನ್ನೇನು? ಪಿ ಟಿ ಮಾಸ್ಟರ್ ಅಂದರೆ ಫಿಸಿಕಲ್ ಎಜುಕೇಷನ್ ಟ್ರೈನಿಂಗ್ನಲ್ಲಿ ಈಗ ನನ್ನಂತ ಒಬ್ಬ ಕುಳ್ಳಗಿರ್ತಾನೆ, ನಿಮ್ಮ ಪ್ರಿನ್ಸಿಪಲ್ ಅಂತ ಉದ್ದಕ್ಕೊಬ್ಬರು ಇರ್ತಾರೆ, ನಾವಿಬ್ಬರು ಕ್ಲಾಸ್ಮೇಟು. ನಮ್ಮಿಬ್ಬರನ್ನು ಇಲ್ಲಿ ಒಂದೇ ಲೈನಲ್ಲಿ ನಿಲ್ಲಿಸ್ಬಿಟ್ಟು ವಿಜಿಲ್ ಹಾಕಿದ್ರೆ ರನ್ನಿಂಗ್ ರೇಸ್ನಲ್ಲಿ ಯಾರು ಫಸ್ಟ್ ಬರ್ತಾರೆ? ಹಾಂ, ನಿಮ್ಮ ಪ್ರಿನ್ಸಿಪಾಲೇ ತಾನೆ? ಯಾಕೆ? ಹೈಟ್ ಇದ್ದಾರೆ, ನಾನು ಬರೋಕ್ಕಾಗತ್ತಾ ಫಸ್ಟು? ಆಗ ನಿಮ್ಮ ಪಿ ಟಿ ಮಾಸ್ಟರ್ ಏನು ಮಾಡ್ತಾರೆ? ನನ್ನನ್ನು 4 ಹೆಜ್ಜೆ ಮುಂದೆ ನಿಲ್ಲಿಸ್ತಾರೆ, ಅವರನ್ನು 4 ಹೆಜ್ಜೆ ಹಿಂದೆ ನಿಲ್ಲಿಸ್ತಾರೆ, ಒಂದೇ ವಿಜಿಲ್ ನೋಡ್ತೀರಿ ರನ್ನಿಂಗ್ ರೇಸ್ ಮಾಡಿ ಅಂತಾರೆ ಅಲ್ವಾ? ನಮ್ಮ ಸಮಾಜದಲ್ಲಿ ಕೆಲವರು ಮುಂದಿದ್ದಾರೆ, ಕೆಲವರು ಹಿಂದಿದ್ದಾರೆ. ಅವರಿಬ್ಬರಿಗೂ ನ್ಯಾಯ ಸಿಗಬೇಕು ಅಂದರೆ ಹಿಂದಿರೋರನ್ನು ಮುಂದೆ ನಿಲ್ಲಿಸ್ಬೇಕು, ಮುಂದಿರೋರನ್ನು ಹಿಂದೆ ನಿಲ್ಲಿಸ್ಬೇಕು, ಒಂದು ವಿಜಿಲ್. ದಿಸ್ ಈಸ್ ರಿಸರ್ವೇಷನ್. ಎಲ್ಲ ಅಟೆಂಡರ್ ಪೋಸ್ಟ್ಗೂ ಕೂಡ SLC ಪಾಸ್ ಆಗಬೇಕು ಅಂತಿದೆ. SLC ಪಾಸ್ ಆಗದೆ ಇದ್ದರೆ ಅಟೆಂಡರ್ ಪೋಸ್ಟ್ ಇಲ್ಲ. ಹಾಗಾದರೆ MP ಆಗೋದಕ್ಕೆ, MLA ಆಗೋದಕ್ಕೆ, ಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ? ಈ ಕ್ವಶನ್ನು ನಾನು ಓದ್ ಕಡೆ ಎಲ್ಲ ಬರ್ತಾ ಇದೆ, ಭಾಳ ಒಳ್ಳೆಯ ಕ್ವಶನ್. ಆದರೆ ಒಂದು ತಿಳ್ಕೊಬೇಕು, ಏನು ಅಂತಂತಂದರೆ ಅಕ್ಷರ ಜ್ಞಾನ ಇರೋರೆಲ್ಲನೂ ಕೂಡ ಬುದ್ಧಿವಂತರು, ಮೇಧಾವಿಗಳು, ಜನಸಾಮಾನ್ಯರ ಕಲ್ಯಾಣಕ್ಕೆ ಕೆಲಸ ಮಾಡೋರು ಅಂತ ಜಗತ್ತಿನ ಯಾವುದೇ ಅಧ್ಯಯನ ಹೇಳಿಲ್ಲ. ನೋ ಸ್ಟಡಿ ಇನ್ ದಿ ವರ್ಲ್ಡ್ ಸೇಸ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ರಿಸಲ್ಟ್ಸ್ ಇನ್ ಬೆಟರ್ ಸರ್ವೀಸ್ ಅಂತ ಎಲ್ಲೂ ಇಲ್ಲ. ಇದು ಒಂದನೇದು.
ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆಮ್ಮ. ಕಳೆದ 14ನೇ ಲೋಕಸಭಾ, 15ನೇ ಲೋಕಸಭಾ, 16ನೇ ಲೋಕಸಭಾ, ಈಗ 17ನೇ ಲೋಕಸಭಾದಲ್ಲಿ ನಾವಿದ್ದೀವಿ. ಈ 17ನೇ ಲೋಕಸಭಾದಲ್ಲೂ ಕೂಡ ನಿಯರ್ಲಿ 50%, 60% ಅಂತ ಇಟ್ಕೋಬೋದು, ಸರಿಸುಮಾರು 60% MP-ಗಳು ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಡಾಕ್ಟ್ರೇಟ್ ತಗೊಂಡಿರೋರು. ರಿಮೈನಿಂಗ್ 40% ಇದ್ದಾರಲ್ಲ, ಅವರು ಡಿಗ್ರಿಗಿಂತ ಕಡಿಮೆ, ಯಾರೂ ಅನಕ್ಷರಸ್ಥರಲ್ಲ, ಎಲ್ಲರೂ ಅಕ್ಷರಸ್ಥರೇ. ಆದರೆ ಅಕ್ಷರ ಜ್ಞಾನ ಇರೋರೆಲ್ಲನೂ ದೇಶ ಸೇವೆ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಭಾಳಷ್ಟು ಜನ ನಾವು ಆಯ್ಕೆ ಮಾಡಿ ಕಳಿಸಿರೋರೆಲ್ಲ ಅಕ್ಷರಸ್ಥರೇ, ಎಜುಕೇಷನ್ ಕ್ವಾಲಿಫಿಕೇಷನ್ ಇರೋರೆ. ಆದರೆ ಭಾಳ ದೊಡ್ಡ ಭ್ರಷ್ಟರಾಗ್ಬಿಟ್ರಲ್ಲ ಅವರು. ಒಂದು ವೇಳೆ ನಾವೇನಾದರೂ ಡಿಗ್ರಿ ಇರಬೇಕು, MA ಇರಬೇಕು ಅಂತ ನಾವು ಕ್ವಾಲಿಫಿಕೇಷನ್ ಈ ದೇಶದಲ್ಲಿ ಇಟ್ಟರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ 80% ಪೀಪಲ್ ಆರ್ ಇನ್ಎಲಿಜಿಬಲ್ ಟು ಕಂಟೆಸ್ಟ್. 80% ಚುನಾವಣೆ ಹೊರಗಡೆ ಇಟ್ಟು ನಾವು ಚುನಾವಣೆ ನಡೆಸಿ, ಅದು ಕರೆಕ್ಟಾ? ಅಂಥ ಪರಿಸ್ಥಿತಿ ಬೇಕಾ ನಮಗೆ? ಇಲ್ಲ. ಹಂಗಿದ್ರೆ ಈ ರೀತಿ ನಡೀತಾ ಇದೆಯಲ್ಲಕ್ಕೆ ಏನಂದರೆ, ಭಾಳ ಮುಖ್ಯವಾಗಿ ಅಕ್ಷರ ಜ್ಞಾನದ ಜೊತೆಗೆ ಅವರಿಗೆ ನೈತಿಕತೆ ಇರಬೇಕು. ನಾನು ಆಗಲಿಲ್ಲ, ಲಜ್ಜೆ ಬೇಕು. ಆ ನೈತಿಕತೆ ಅಂತಕ್ಕಂಥದ್ದನ್ನು ನಾವು ಕಟ್ಕೊಂಡ್ರೆ ನಾವು ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿ ಬದುಕ್ಬೋದು, ಚೆನ್ನಾಗಿ ಸಮಾಜ ಸೇವೆ. ನಿಮಗೆ 2 ಉದಾಹರಣೆಗಳು ಕೊಡ್ತೀನಿ ನೋಡಿ. ಮಹಾಭಾರತದಲ್ಲಿ ಕೌರವರಿಗೂ ಪಾಂಡವರಿಗೂ ಮಾತುಕತೆ ಮುರಿದೋಗಿ ರಾಜ್ಯ ಹಂಚಿಕೆ ವಿಚಾರದಲ್ಲಿ ಯುದ್ಧ ಮಾಡಲೇಬೇಕು ಅಂತ ಒಂದು ಸಂದರ್ಭ ಬಂತು. ಆಗ ಅನೇಕ ಜನರು ದುರ್ಯೋಧನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಯುದ್ಧ ನೀತಿ ಬಿಡೆವು, ಶಾಂತಿ ನೀತಿಯಲ್ಲಿ ಹೋಗು, ಯುದ್ಧ ಮಾರ್ಗದನ್ನು ಬಿಟ್ಟು ಶಾಂತಿ ಮಾರ್ಗದಲ್ಲಿ ಹೋಗು, ನಿನಗೆ ಒಳ್ಳೆಯದಾಗತ್ತೆ, ನಿನ್ನ ವಂಶಕ್ಕೆ ಒಳ್ಳೆಯದಾಗತ್ತೆ, ನಿನ್ನ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ, ನಿನ್ನ ಪ್ರಜೆಗಳು ಒಳ್ಳೆಯದಾಗತ್ತೆ. ಆದರೆ ದುರ್ಯೋಧನ ಯಾರಿಗೂ ಕೇರ್ ಮಾಡಿ. ಆಗ ಮಹಾಭಾರತದ ಮಹಾನ್ ದಾರ್ಶನಿಕ ವಿದುರ ಹೋಗಿ ಹೇಳ್ತಾನೆ, ದುರ್ಯೋಧನ ನೀನು ಯಾವ ನೀತಿಯಲ್ಲಾದರೂ ಹೋಗು, ನ್ಯಾಯ ನೀತಿಯಲ್ಲಿ ಹೋಗು. ಆಗ ಒಂದು ಸವಾಲು ಆಗ್ತಾನೆ, ನ್ಯಾಯ ನೀತಿ ಅನ್ನೋದಕ್ಕೊಂದು ಡೆಫಿನೇಷನ್ ಇದೆಯಾ? ನ್ಯಾಯ ನೀತಿ ಅನ್ನೋದು ಎಲ್ಲ ಕಾಲಕ್ಕೂ ಅಪ್ಲೈ ಆಗುತ್ತಾ, ಎಲ್ಲ ಸಂದರ್ಭಕ್ಕೂ ಅಪ್ಲೈ ಆಗುತ್ತಾ? ಆಗ ವಿದುರ ಹೇಳ್ತಾನೆ, ಹೌದು, ಅದಕ್ಕೊಂದು ಡೆಫಿನೇಷನ್ ಇದೆ, ಅದು ಎಲ್ಲ ಕಾಲಕ್ಕೂ ಅಪ್ಲೈ ಆಗುತ್ತೆ, ಎಲ್ಲ ಸಂದರ್ಭಕ್ಕೂ ಅಪ್ಲೈ. ಹಂಗಿದ್ರೆ ಏನು ಹೇಳು ಅಂತ. ಆಗ ಅವನು ಹೇಳ್ತಾನೆ, ಇತರರಿಂದ ನೀನು ಏನನ್ನು ಬಯಸೋದಿಲ್ವೋ ಅದನ್ನು ನೀನು ಇತರರಿಗೆ ನೀಡಬೇಡ. ನಾನು ನಿಮ್ಮಿಂದ ಏನು ಬಯಸಲ್ಲ. ನೀವು ನನ್ನನ್ನು ಬೈಯೋದು ಇಷ್ಟಪಡ್ತೀನಾ? ಹೊಡೆಯೋದು ಇಷ್ಟಪಡ್ತೀನಾ? ಮೋಸ ವಂಚನೆ ಮಾಡೋದು ಇಷ್ಟಪಡ್ತೀನಾ? ತೊಂದರೆ ಕೊಡೋದು, ಕಷ್ಟ ಕೊಡೋದು ಇಷ್ಟಪಡ್ತೀನಾ? ಇಲ್ಲ. ಹಾಗಾದರೆ ನಾನೇನು ಮಾಡಬೇಕು? ನಿಮ್ಮನ್ನು ಬೈಬಾರ್ದು, ನಿಮ್ಮನ್ನು ಹೊಡಿಬಾರ್ದು, ನಿಮ್ಗೆ ನೋಯಿಸಬಾರ್ದು, ನಿಮ್ಗೆ ಕಷ್ಟ ಕೊಡುವ. ಇಂಥ ಒಂದು ಮೌಲ್ಯ ಕಟ್ಕೊಂಡ್ರೆ ಬದುಕಲ್ಲಿ ನಾವು ಎಷ್ಟು ಚೆನ್ನಾಗಿರೋ. ರಾಜಕಾರಣದಲ್ಲಿ ಈ ಮೌಲ್ಯ ಇಲ್ಲ. ಇನ್ನೊಂದು ಎಕ್ಸಾಂಪಲ್, 1960ರ ಆಸ್ಪಾಸ್ನಲ್ಲಿ ಪಾಕಿಸ್ತಾನಿ ಸೈನಿಕರು ಭಾರತ ದೇಶದ ಒಬ್ಬ ಏರ್ ಮಾರ್ಷಲ್ KC ಕರಿಯಪ್ಪ ಮತ್ತು ಅವನ ಸಂಗಡಿಗರನ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಪಾಕಿಸ್ತಾನಿ ಕಂಟ್ರೋಲ್ನಲ್ಲಿ ಇರ್ತಾರೆ, ಅವ್ರ ಕಸ್ಟಡಿನಲ್ಲಿರ್ತಾರೆ. ಪಾಕಿಸ್ತಾನಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಅಯೂಬ್ ಖಾನ್ರಾಗಿರ್ತಾರೆ. ಅಯೂಬ್ ಖಾನ್ರವರು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಸೀನಿಯರ್ ಕರಿಯಪ್ಪ, KM ಕರಿಯಪ್ಪ, ಜನರಲ್ ಕರಿಯಪ್ಪ ಅಂತ ಕೇಳಿದ್ದೀರಲ್ಲ, ಅವ್ರ ಕೆಳಗಡೆ ಕೆಲಸ ಮಾಡಿರ್ತಾರೆ. ಆ ವಿಶ್ವಾಸದಿಂದ ಅಯೂಬ್ ಖಾನ್ ಒಂದು ಪತ್ರ ಬರೀತಾರೆ, ನಿಮ್ಮ ಮಗ ನಮ್ಮ ಬಂಧನದಲ್ಲಿದ್ದಾನೆ, ಬೇರೆ ಎಲ್ಲ ಸೈನಿಕರಿಗಿಂತ ಚೆನ್ನಾಗಿ ನಿಮ್ಮ ಮಗನನ್ನು ನಾವು ನೋಡಿಕೊಳ್ಳುತ್ತಿದ್ದೆ, ನೀವು ಅಪೇಕ್ಷಿಸಿದರೆ ನಿಮ್ಮ ಮಗನನ್ನು ನಾವು ಬಿಡುಗಡೆ ಮಾಡಿ ಕಳಿಸುತ್ತೆ. ಇವರು KM ಸೀನಿಯರ್ ಕರಿಯಪ್ಪ ಒಂದು ಉತ್ತರ ಬರೀತಾರೆ, ಅಭಿಮಾನದ ನಿಮ್ಮ ಪತ್ರಕ್ಕೆ ಧನ್ಯವಾದಗಳು, ಬೇರೆ ಎಲ್ಲ ಸೈನಿಕರನ್ನೂ ನೋಡಿಕೊಂಡಂಗೆ ನನ್ನ ಮಗನನ್ನು ನೋಡಿಕೊಳ್ಳಿ, ಬೇರೆ ಎಲ್ಲ ಸೈನಿಕರನ್ನು ಬಿಡುಗಡೆ ಮಾಡಿದಾಗ ನನ್ನ ಮಗನನ್ನು ಬಿಡುಗಡೆ ಮಾಡಿ, ಯಾಕೆಂದರೆ ನಿಮ್ಮ ಬಂಧನದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರೆಲ್ಲ ನನ್ನ ಮಕ್ಕಳೇ. ಹಾಗಾಗಿ ಇವತ್ತಿನ ರಾಜಕಾರಣದಲ್ಲಿ ಶಿಕ್ಷಣ ಎಲ್ಲ ಅಕ್ಷರಸ್ಥರೇ, ಎಲ್ಲ ಡಿಗ್ರಿ ಹೋಲ್ಡರ್ಸೇ,
ಪೋಸ್ಟ್ ಗ್ರ್ಯಾಜುಯೇಟ್ಸೇ ಆದರೂ ಇಂಥ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ. ಇದಕ್ಕೇನು ಕಾರಣ ಅಂತಂದರೆ ಅವರಲ್ಲಿ ಮೌಲ್ಯಗಳಿಲ್ಲ, ನೈತಿಕತೆ ಇಲ್ಲ, ಲಜ್ಜೆ ಇಲ್ಲ. ಇಂಥ ಸಣ್ಣದ್ದು ಅವರನ್ನು ಕಟ್ಕೊಂಡ್ಬಿಟ್ರೆ, ಒಬ್ಬೊಬ್ಬರು ಒಂದೊಂದು ಮೌಲ್ಯನ ಕಟ್ಕೊಂಡ್ರೆ ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಡ್ಬೋದು. ಹಾಗಾಗಿ ಐ ಡು ನಾಟ್ ಅಡ್ವೈಸ್ ಅಟ್ ದಿಸ್ ಸ್ಟೇಜ್ ಟು ಪ್ರಿಸ್ಕ್ರೈಬ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ಐ ಪ್ರಿಸ್ಕ್ರೈಬ್ ಎ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್. ಅದು ಬೇಕಾಗಿದೆ ಅಂತ ನಾನು ಇವತ್ತು ಅಭಿಪ್ರಾಯ ಪಡ್ತೀನಿ. ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. IASಗೆ ಎಕ್ಸಾಮ್ ಬರೀಬೇಕು, IPSಗೆ ಎಕ್ಸಾಮ್ ಬರಬೇಕು, ಜಡ್ಜ್ ಪೋಸ್ಟ್ಗೆ ಎಕ್ಸಾಮ್ ಬರಬೇಕು, MLA MP ಆದರೂ ಒಂದು ಎಕ್ಸಾಮ್ ಬರೀಲಿ. ಅದಕ್ಕೆ ಆಯಾ ರಾಜಕೀಯ ಪಕ್ಷಗಳು ಆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕು. ಈ ಸಿಸ್ಟಮ್ಮು ಇಂಗ್ಲೆಂಡ್ನಲ್ಲಿದೆ. ಈಗ ಹರಿಹರ ಅಸೆಂಬ್ಲಿ ಕ್ಷೇತ್ರಕ್ಕೆ ಸೀಟ್ ಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು 20 ಜನ ಅರ್ಜಿ ಹಾಕ್ತಾರೆ, BJPನಲ್ಲಿ ಒಂದು 30 ಜನ ಹಾಕ್ತಾರೆ, ಜನತಾದಳನಲ್ಲಿ ಒಂದು 10 ಜನ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಆಯಾ ಪಕ್ಷದವರು ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಆ 10 ಜನಕ್ಕೆ ಕೊಡಬೇಕು. ಈ ಹರಿಹರ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಎಷ್ಟು ವಿಲೇಜಸ್ ಇವೆ, ಯಾವ ಊರಿಗೆ ಕರೆಂಟ್ ಇಲ್ಲ, ಯಾವ ಊರಿಗೆ ರಸ್ತೆ ಇಲ್ಲ, ಯಾವ ಊರಿಗೆ ದೀಪ ಇಲ್ಲ, ಯಾವ ಊರಿಗೆ ಶಾಲೆ ಇಲ್ಲ, ಎಷ್ಟು ಅನಕ್ಷರಸ್ಥರಿದ್ದಾರೆ, ಎಷ್ಟು ನಿರುದ್ಯೋಗಿಗಳಿದ್ದಾರೆ, ಈ ಎಕ್ಸಾಮ್ ಮಾಡಿ ಅವ್ರಿಗೆ ಪರಿಹಾರ ಏನು. ನಾನು MLA ಆದರೆ ಈ ಸಮಸ್ಯೆ ನಿಂಗೆ ಪರಿಹಾರ ಮಾಡ್ತೀನಿ. ಆಯಾ ರಾಜಕೀಯ ಪಕ್ಷಗಳು ಆ ರೀತಿ ಟೆಸ್ಟ್ ಮಾಡಿ ಅಲ್ಲಿ ಪಾಸಾದವ್ರಿಗೆ ಆ ಸೀಟ್ ಕೊಡುವಂಥ ಒಂದು ವ್ಯವಸ್ಥೆ ಜಾರಿಗೆ ಬಂದರೆ ಈ ದೇಶಕ್ಕೆ ಒಳ್ಳೆಯದು. ಭಾರತ ರಾಷ್ಟ್ರದಲ್ಲಿ ಏನೇನು ತಪ್ಪು ಮಾಡಿದ್ರೆ ಅವಾಗ ಶಿಕ್ಷೆ ಕೊಡ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೇ ತಪ್ಪು ಮಾಡಿದ್ರು ಅಪೀಲ್ ಹೋಗಲಿಕ್ಕೆ ಚಾನ್ಸ್ ಕೊಡ್ತಾರೆ. ಆ ಅಪೀಲ್ನಲ್ಲಿ ಸಾಕ್ಷಾಧಾರದ ಮೇಲೆ ನ್ಯಾಯ ಕೊಡ್ತಾರೆ. ಸಾಕ್ಷಾಧಾರಿಗಳು ಯಾವುದೇ ಆಮಿಷಕ್ಕೊಳಗಾಗಿ ಇಲ್ಲಿ ಹೇಳ್ತಾ ಮುಂದೆ ಇರುವಾಗ ಅದು ನಿಶ್ಚಿತವಾಗಿ ಹೇಳ್ತಾರೆ. ಈ ಥರ ಇದ್ದಾಗ ನಮ್ಮ ದೇಶದಲ್ಲಿ ಆಗುವ ಅನ್ಯಾಯಗಳಿಗೆ ಕಡಿಮೆ ಉಂಟಾ? ಇದೆ. ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಈ ನ್ಯಾಯಾಧೀಶರ ಮುಂದೆ ನೀವೊಂದು ವ್ಯಾಜ್ಯಾನ ತಗೊಂಡು ಹೋಗ್ತಾರೆ. ನಿಮ್ಮ ಪರವಾದಂಥ ಸಾಕ್ಷಿ ನೀವು ಕೊಡ್ತೀರಾ, ಅವ್ರ ಪರವಾದಂಥ ಅವ್ರ ಸಾಕ್ಷಿಗಳು, ಅವರೊಂದು ತೀರ್ಮಾನ ಮಾಡ್ತಾರೆ. ಈ ತೀರ್ಮಾನ ಸರಿನಾ ತಪ್ಪ ಅಂತ ಒಂದು ಅಪೀಲ್ ಹೋಗುವಂಥ ಅವಕಾಶ ಬೇಕಲ್ಲ. ಆ ಅಪೀಲ್ ಜಡ್ಜು ಕೂಡ ಸರಿ ಮಾಡಿದ್ದಾನ ಇಲ್ವಾ ಅಂತ ಇನ್ನೊಂದು ಅಪೀಲ್ಗೆ ಅವಕಾಶ ಬೇಕಲ್ಲ. ಹೀಗಾಗಿ ಮನುಷ್ಯರಿಗೆ ಒಂದು ಸಮಾಧಾನ ತಂದು ಕೊಡ್ತಕ್ಕಂಥ, ಒಂದು ತೃಪ್ತಿಯನ್ನು ನೀಡ್ತಕ್ಕಂಥ ಕಾರಣಕ್ಕಾಗಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿತಿದ್ದುಕೊಳ್ಳುವಂಥ ಉದ್ದೇಶಕ್ಕಾಗಿ ನಾವು ಅಪೀಲನ್ನು ಮಾಡಬೇಕು. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಅಪೀಲ್ನಲ್ಲಿ ನಾವು ಕೆಳಗಡೆ ಕೋರ್ಟನ್ನು ಪುರಸ್ಕಾರನೂ ಮಾಡಿದ್ದೀವಿ, ಅದನ್ನು ಸೆಟ್ಟಿಸೈಡು ಮಾಡಿದ್ವಿ. ನಿಮಗೊಂದು ಒಂದು ಸಣ್ಣ ಎಕ್ಸಾಂಪಲ್ ಕೇಳ್ತೀನಿ. ನನ್ನ ಮುಂದೆ ನಾನು ಜಡ್ಜ್ ಆಗಿದ್ದಾಗ ಒಂದು ಕೇಸ್ ಬಂದಿದೆ. ಅದೇನು ಅಂತಂದರೆ, ತಂದೆ ತಾಯಿ ಇಬ್ಬರು ಮೈನರ್ ಮಕ್ಕಳು ಒಂದು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗೋಗುತ್ತೆ. ತಂದೆ ತಾಯಿ ಇಬ್ಬರು ಸತ್ತೋಗ್ತಾರೆ, ಇಬ್ಬರು ಮೈನರ್ ಮಕ್ಕಳು ಉಳ್ಕೊಳ್ತಾರೆ. ಇದು ಗೊತ್ತಾದ ತಕ್ಷಣ ಆ ಸತ್ತೋದವನ ತಮ್ಮ ಹೋಗಿ ಆ ಮಕ್ಕಳನ್ನು ಕಸ್ಟಡಿಗೆ ತಗೊಳ್ತಾನೆ, ಆ ಇಡೀ ಆಸ್ತಿಯನ್ನು ಅವನ ಕಸ್ಟಡಿಗೆ ತಗೊಳ್ತಾನೆ. ಆ ಚಿಕ್ಕಪ್ಪ ಆದವನು ಕೋರ್ಟ್ಗೊಂದು ಅರ್ಜಿ ಹಾಕಿ ನನ್ನನ್ನು ಗಾರ್ಡಿಯನ್ ಅಂತ ಅಪಾಯಿಂಟ್ ಮಾಡಿ ಅಂತ ಕೇಳ್ತಾರೆ. ಗಾರ್ಡಿಯನ್ ಅಂತ ಅಪಾಯಿಂಟ್ ಮಾಡಿದರು ಕೋರ್ಟವರು. ಆದರೆ ಆ ಹುಡುಗ ಆ ಮಕ್ಕಳ ಅಜ್ಜಿ ಮತ್ತು ತಾತ, ಹೆಂಡತಿ ಅಂದರೆ ತಾಯಿಯ ತಂದೆ ತಾತ, ತಾಯಿಯ ತಂದೆ ತಾಯಿ, ಅವರಿಬ್ಬರು ಇಲ್ಲ ಇವನು ಎಂದೂ ಕೂಡ ತನ್ನ ಅಣ್ಣನ ಜೊತೆ ಸಂಪರ್ಕ ಇಟ್ಕೊಂಡವನಲ್ಲ, ಈ ಆಸ್ತಿಗಾಗಿ ಬಂದಿದ್ದಾನೆ ಅಂತೇಳಿ ಒಂದು ಅಪೀಲ್ ಹಾಕಿದ್ರು ಹೈಕೋರ್ಟ್ನಲ್ಲಿ. ಆ ಅಪೀಲ್ ನನ್ನ ಮುಂದೆ ಬಂತು. ಎರಡೂ ಕಡೆ ಲಾಯರ್ಸ್ 5-5 ನಿಮಿಷ ಆರ್ಗ್ಯುಮೆಂಟ್ ಮಾಡಿ ಹೊರಟೋದ್ರು. ನಾನು ರಿಕಾರ್ಡ್ ತರಿಸಿದೆ ಕೆಳಗಡೆ ಕೋರ್ಟಿಂದ. ರಿಕಾರ್ಡ್ ಪರಿಶೀಲನೆ ಮಾಡ್ತಾ ಇದ್ದಾಗ ಒಂದು ಕಡೆ ಒಂದು ಇದಿತ್ತು. ಈ ಕೆಳಗಡೆ ಕೋರ್ಟ್ ಜಡ್ಜು ಇಬ್ಬರು ಮಕ್ಕಳನ್ನು ತನ್ನ ಚೇಂಬರ್ಗೆ ಕರೆಸಿದ್ದಾರೆ. ಚೇಂಬರ್ಗೆ ಕರೆಸಿ ಆ ಮಕ್ಕಳನ್ನೇ, ನೀವು ನಿಮ್ಮ ಚಿಕ್ಕಪ್ಪನ ಜೊತೆ ಇರ್ತೀರಾ, ನಿಮ್ಮ ತಾತನ ಜೊತೆ ಇರ್ತೀರಾ ಅಂತ ಕೇಳಿದ್ದಾರೆ. ಒಬ್ಬ ಹುಡುಗ ಹೇಳ್ತಾನೆ, ನಾನು ಚಿಕ್ಕಪ್ಪನ ಜೊತೆ ಇರ್ತೀನಿ ಅಂತ. ಯಾಕೆ ಅಂತ ಕೇಳ್ತಾರೆ. ನಮ್ಮ ಚಿಕ್ಕಪ್ಪ ಹೇಳ್ದ, ನನ್ನ ತಾತ ಕೆಟ್ಟವನು.
ಇನ್ನೊಬ್ಬ ಮಗ ಹೇಳ್ತಾನೆ. ಅವನು ಕೇಳಿದಾಗ ಅವನು ನಾನು ಅಜ್ಜಿ ನನ್ನ ತಾತ ಜೊತೆ ನಾನು ಇರೋಲ್ಲ. ಯಾಕೆ ಇರೋಲ್ಲ ಅಂತ ಕೇಳಿದಾಗ ನಮ್ಮ ಚಿಕ್ಕಮ್ಮ ಹೇಳಿದ್ರು, ನಿಮ್ಮ ಅಜ್ಜಿ ನಿಮ್ಮ ತಾತ ಭಾಳ ಕಟುಕರು, ನಿನ್ಗೆ ಮೋಸ ಮಾಡಿಬಿಡ್ತಾರೆ ಅವರು, ನೀನು ಅಲ್ಲಿ ಅವ್ರ ಜೊತೆ ಹೋಗಬೇಡ ಅಂತೇಳಿ. ಅಂದರೆ ಈಗ ಮಕ್ಕಳು ಯಾರು ಕಸ್ಟಡಿಯಲ್ಲಿದ್ದಾರೆ? ಚಿಕ್ಕಪ್ಪ ಚಿಕ್ಕಮ್ಮನ ಕಸ್ಟಡಿಯಲ್ಲಿದ್ದಾರೆ. ಅವರು ಈ ಮೈನರ್ ಮಕ್ಕಳಲ್ಲಿ ಆ ತಾತ ಅಜ್ಜಿ ಬಗ್ಗೆ ಪಾಯ್ಸನ್ ಹಾಕಿದ್ದಾರಾ ಇಲ್ವಾ? ಯಾವ ಮಕ್ಕಳ ಮನಸ್ಸಿನಲ್ಲಿ ಪಾಯ್ಸನ್ ಹಾಕಿದ್ದಾರೋ ಅಂಥವ್ರ ಕಸ್ಟಡಿಯಲ್ಲಿ ಆ ಮಕ್ಕಳನ್ನ ಕೊಡೋದು ಸರಿನಾ? ಹೇಳಿ, ಸರಿನಾ? ಖಂಡಿತ ಇಲ್ಲ. ಆದರೆ ಪಾಪ ಆ ಜಡ್ಜ್ಗೆ ಈ ಮನವರಿಕೆ ಆಗಿಲ್ಲ. ನಾನು ಆ ಒಂದು ಕಾರಣದಿಂದ ಆ ಇಡೀ ಜಡ್ಜ್ಮೆಂಟ್ಸನ್ನು ರಿವರ್ಸ್ ಮಾಡಿ ಅಜ್ಜಿ ತಾತಾಗೆ ಈ ಮಕ್ಕಳ ಕಸ್ಟಿಯನ್ನು ಪ್ರಾಪರ್ಟಿಯನ್ನು ಹ್ಯಾಂಡ್ ಓವರ್ ಮಾಡಿದೆ. ಹಾಗಾಗಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅವರು ಮಾಡಿದ ತಪ್ಪನ್ನು ನಾನು ಸರಿದಿದ್ದಬೇಕು, ನಾನು ಮಾಡಿದ ತಪ್ಪನ್ನು ನನ್ನ ಮೇಲ್ಗಡೆಯವರು ಸರಿದಿದ್ದಬೇಕು, ಜನಕ್ಕೆ ನ್ಯಾಯ ಸಿಗಬೇಕು. ಆ ಕಾರಣದಿಂದ ಇಂದು ವ್ಯವಸ್ಥೆ ಇದೆ. ಇದು ಸರಿಯಾಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾಗಿದೆ, ಅದು ಬೇರೆ ವಿಚಾರ, ಅದು ಮಾಡಿಕೊಳ್ಳೋಣ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.